Hi, hello dear students. Welcome to SPUC Coaching Center Vijaypura. ಇವತ್ತಿನ ದಿನ ಮೋಸ್ಟ್ ಇಂಪಾರ್ಟೆಂಟ್ PUC ಟು ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ದಟ್ ಈಸ್ 7th ಮಾರ್ಚಿಗೆ ಏನು ಫಿಸಿಕ್ಸ್ PUC ಟು ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹೆಲ್ಪ್ ಆಗೋ ದೃಷ್ಟಿದಿಂದ ಸೊ ನಿನ್ನೆದು ಮ್ಯಾಥಮೆಟಿಕ್ಸ್ ಹೆಂಗೆ ಹೆಲ್ಪ್ ಆಗಿದೆಯಲ್ಲ ಪಾಸಿಂಗ್ ಪ್ಯಾಕೇಜ್ ದಿಂದ ಮತ್ತೆ ವಿಡಿಯೋಗಳಿಂದ ಅದೇ ತರನೇ ಫಿಸಿಕ್ಸ್ಗೆನು ಹೆಲ್ಪ್ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸೊ ಈ ವಿಡಿಯೋನ ಮಾಡಲಾಗುವುದು ಸೊ ಪ್ರಿವಿಯಸ್ ಮ್ಯಾಥಮೆಟಿಕ್ಸ್ ಓವರ್ ವ್ಯೂ ಕಂಪ್ಲೀಟ್ ಆಗಿ ಯಾವ ತರ ಹೆಲ್ಪ್ ಆಗಿದೆ ಅನ್ನೋದು ಒಂದು 55 minutes ಒಂದು ವಿಡಿಯೋ ಮಾಡೈತಿ ಕೀ ಆನ್ಸರ್ಸ್ ನ ಡಿಸ್ಕಷನ್ ಮಾಡೈತಿ ಮತ್ತೆ ಕೆಲವೊಂದಿಷ್ಟು ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ 100% ಫಿಕ್ಸ್ ಕ್ವಶನ್ಸ್ ಇದನ್ನು ಡಿಸ್ಕಷನ್ ಮಾಡೈತಿ ಸೊ ಅದಕ್ಕೆ ಯಾರು ಅದು ವಾಚ್ ಮಾಡಿಲ್ಲ ವಿಡಿಯೋ ಸೊ ಆ ವಿಡಿಯೋನ ವಾಚ್ ಮಾಡ್ರಿ ನಿನ್ನೆ ಸಾಯಂಕಾಲನ ಅಪ್ಲೋಡ್ ಮಾಡೈತಿ ನೋಡ್ರಿ ನೆಕ್ಸ್ಟ್ ಇವತ್ತು ಯಾರಾದ್ರೂ ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ನಿಮ್ ಸ್ಟಡಿಗೆ 100% ಇದು ಹೆಲ್ಪ್ಫುಲ್ ಅನಿಸ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಯಾಕಂದ್ರೆ ನಾಳೆ ಮಾರ್ಚ್ 7th ಏನ್ ಫಿಸಿಕ್ಸ್ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹೆಲ್ಪ್ ಆಗೋ ದೃಷ್ಟಿದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಕ್ವಶನ್ಸ್ ನ ಸೊ ಇಲ್ಲಿ ಫಸ್ಟ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ನ ತೋರಿಸ್ತೈತಿ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ಯಾವ ತರ ಇದೆ ಅಂತ ಅನ್ನೋದು ಆ ಪಾಸಿಂಗ್ ಪ್ಯಾಕೇಜ್ ನ ರೆಫರ್ ಮಾಡಿದ್ರಂದ್ರೆ ಸೊ ನಿನ್ನೆ ಹೆಂಗ್ ಮ್ಯಾಥಮೆಟಿಕ್ಸ್ ಗೆ 100% ಹೆಲ್ಪ್ಫುಲ್ ಆಗಿದೆಲ್ಲ ಅದೇ ತರನೇ ಸೊ ಫಿಸಿಕ್ಸ್ ಆಗ್ಲಿ ನೆಕ್ಸ್ಟ್ ಕೆಮಿಸ್ಟ್ರಿ ಬಯಾಲಜಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಾಗ್ತದೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸರ್ ಆಗಿರ್ಬೋದು ಅಥವಾ ಪಾರ್ಟ್ ವೈಸರ್ ಆಗಿರ್ಬೋದು ಅವಕರದನ್ನ ವಿಡಿಯೋ ಮಾಡಿ ಸೊ ಇದೇ ಯೂಟ್ಯೂಬ್ ದಾಗ ಹಾಕ್ಲಾಗ್ತದೆ ಆಡ್ ಮಾಡ್ಲಾಗ್ತದೆ ಅಪ್ಲೋಡ್ ಮಾಡ್ಲಾಗ್ತದೆ ಸೊ ಅದಕ್ಕೆ ಅದನ್ನು ವಾಚ್ ಮಾಡ್ಕೊಳ್ರಿ ಸೊ ಕೆಲವೊಬ್ರು ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಲಾರ್ದೆ ಲಿಂಕ್ ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಾವು ಒಮ್ಮೊಮ್ಮೆ ಲಿಂಕ್ ಕಳಿಸ್ಲಾರ್ದೆ ಇದ್ರು ಸೊ ನಿಮಗ ರೀಚ್ ಆಗಂಗಿಲ್ಲ ಸೊ ಅದಕ್ಕೆ ಕಂಪಲ್ಸರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರ್ತದೆ ಅದು ನಿಮಗೆ ಹೆಲ್ಪ್ ಆಗ್ತದೆ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ PUC ಟು ಸೊ ಫಿಸಿಕ್ಸ್ ಬಗ್ಗೆ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ ಸೊ ಇದು ಕ್ವಶನ್ಸ್ ಅಂದ್ರೆ 100% ಫಿಕ್ಸ್ ಕ್ವಶನ್ಸ್ ನ ಪಾರ್ಟ್ ವೈಸ್ ಇದ್ದಿದ್ದನ್ನ ಈ ವಿಡಿಯೋನ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಸರ್ ಅಂತಂದ್ರೆ ಪಾಸಿಂಗ್ ಪ್ಯಾಕೇಜ್ ನ ತೋರಿಸ್ತದೆ ಇದು ಒಂದು 5 to 10 minutes ಈ ವಿಡಿಯೋ ಇರ್ತೈತಿ ಇದು ಆದ ಬಳಿಕ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಅದೊಂದು 5 to 10 ಅಥವಾ 15-20 minutes ದಷ್ಟು ಟೋಟಲ್ ಈ ವಿಡಿಯೋ ಅರೌಂಡ್ 30 to 40 minutes ಆಗ್ತದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಏನ್ ಐತಿ ಅನ್ನೋದು ಗೊತ್ತಾಗ್ತದೆ ಸೊ ಸುಮ್ನೆ ಅರ್ಧಂಬರ್ಧ ನೋಡ್ಕೆ ಮತ್ತ ವಾಟ್ಸಪ್ ಮೆಸೇಜ್ ಕಳಿಸಿದೆ ಸೊ ಕಮೆಂಟ್ ಮಾಡಿದೆ ಅನ್ನೋದಕ್ಕಿಂತಲೂ ಸೊ ಕರೆಕ್ಟ್ ಆಗಿ ವಾಚ್ ಮಾಡ್ರಿ ಸೊ 2025 ಕ ಇಂಪಾರ್ಟೆಂಟ್ ಆಗಿದ್ದು ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ಲಾಗ್ತದೆ 2025 PUC ಟು ಎಕ್ಸಾಮಿನೇಷನ್ ಕ ಸೊ ಇಲ್ಲಿ ಕ್ವಶನ್ ಓದ್ಕೊಂತ ಕೂತೇವೆ ಅಂದ್ರೆ ಟೈಮ್ ಆಗ್ತದೆ ಪಾರ್ಟ್ ಬಿ ದೊಳಗಡೆ ಕೆಲವೊಂದಿಷ್ಟು ಕ್ವಶನ್ ನ ಯಾವ್ಯಾವ ತಗೊಂಡೈತಿ ಅನ್ನೋದು ಸುಮ್ ಹೈಲೈಟ್ಸ್ ಹೇಳಿರ್ತದೆ ಸೊ ಐಸೋಟೋಪ್ಸ್ ಐಸೋಬಾರ್ಸ್ ಅಂತೇಳಿ UV ರೇಸ್ ಅಪ್ಲಿಕೇಶನ್ಸ್ ಅಂತೇಳಿ ಸೊ ಕೂಲಮ್ಸ್ ಲಾ ಓಮ್ಸ್ ಲಾ ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ ಕೂಲಮ್ಸ್ ಲಾ ಮತ್ತೆ ಓಮ್ಸ್ ಲಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನರ್ ಕೇಳಿರ್ತಾನ ಇಲ್ಲ ಅಂತಂದ್ರೆ ಸೊ ಲಿಮಿಟೇಷನ್ಸ್ ಅಪ್ಪ ಸೊ ಎದ್ರದ್ರಿ ಸತ್ತಂದ್ರ ಕೂಲಮ್ಸ್ ಲಾ ಅದು ಅಂತೇಳಿ ಹಿಂಗ ಸೊ ಇಲ್ಲಿ ಸೈಕ್ಲೋಟ್ರಾನ್ ಮೋಸ್ಟ್ಲಿ ಇದು ಡಿಲೀಟೆಡ್ ಆಗಿದೆ ಇದು ಸೈಕ್ಲೋಟ್ರಾನ್ ಅಪ್ಲಿಕೇಶನ್ಸ್ ಸೊ ದಟ್ ಈಸ್ ನಾಟ್ ಗೋಯಿಂಗ್ ಟು ಅಪಿಯರ್ ನೆಕ್ಸ್ಟ್ ಲಾಸ್ ಆಫ್ ಸೊ ರಿಫ್ರಾಕ್ಷನ್ ಆಗಿರ್ಬೋದು ಲಾಸ್ ಆಫ್ ರಿಫ್ಲೆಕ್ಷನ್ ಆಗಿರ್ಬೋದು ಅವಕರದೊಂದಿಷ್ಟು ನೋಡ್ಕೊಳ್ರಿ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ ಅಂದ್ರೆ ಓವರ್ ಆಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಎಕ್ಸ್ಪ್ಲನೇಷನ್ ಆಫ್ ಆಲ್ಮೋಸ್ಟ್ ಆಲ್ ದಿ ಲಾಸ್ ಗಳನ್ನ ನೋಡ್ಕೊಳ್ರಿ ಸೊ ಓಮ್ಸ್ ಲಾ ಕ್ರಿಚಪ್ಸ್ ಲಾ ಓಕೆ ಕೂಲಮ್ಸ್ ಲಾ ಈ ತರ ಎಲ್ಲಾ ಲಾಸ್ ಗಳನ್ನ ನೋಡ್ಕೊಂಡ್ರೆ ಅಂದ್ರೆ ಅವಾಗ ಒಂದಿಲ್ಲ ಒಂದು ಲಾ ಅಪಿಯರ್ ಆಗಿ ನಿಮ್ ಎಕ್ಸಾಮಿನೇಷನ್ ಗೆ ಹೆಲ್ಪ್ಫುಲ್ ಆಗ್ತೈತಿ ಓಕೆ ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಪಾರ್ಟ್ ಸಿ ಕ್ವಶನ್ಸ್ ಇನ್ನು ಕೆಲವೊಂದಿಷ್ಟು ಪಾರ್ಟ್ ಬಿ ಇದನ್ನ ಸೊ ಮಿಸ್ ಆಗಿದ್ರೆ ಚಾಪ್ಟರ್ ವೈಸ್ ಪಾಸಿಂಗ್ ಪ್ಯಾಕೇಜ್ ಒಳಗಡೆ ಚಾಪ್ಟರ್ ವೈಸ್ ನ ಕೊಡ್ಲಾಗಿದೆ ಆ ಚಾಪ್ಟರ್ ವೈಸ್ ಕೊಟ್ಟಿದ್ರಾಗಿಂದು ಸೊ ಗ್ಲಾನ್ಸ್ ಮಾಡ್ಕೊಳ್ರಿ ಅಂದ್ರೆ ನಿಮಗೆ ಇನ್ನೂ ಹೆಲ್ಪ್ಫುಲ್ ಆಗ್ತದೆ ಸೊ ಇದ್ರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದದನ್ನ ಪಾರ್ಟ್ ವೈಸ್ ನ ಡಿವೈಡ್ ಮಾಡೈತಿ ಸೊ ಈ ಕ್ವಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ನೊಂದು ಪೆರೋಮ್ಯಾಗ್ನೆಟಿಕ್ ಅಂತೇಳಿ ಡಿಫ್ರೆನ್ಸಸ್ ಕೇಳಿರ್ತಾನ ಇಲ್ಲಾಂದ್ರೆ ಪ್ರಾಪರ್ಟೀಸ್ ಅಂತೇಳಿ ಕೇಳ್ತಾನ ಒಟ್ನಲ್ಲಿ ಈ ಕ್ವಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಸೊ ಒಂದ್ರದ್ದೇ ಆದ್ರೆ ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಅಂತೇಳಿ ಸೊ ಇನ್ ಡೀಟೇಲ್ ಆಗಿ ಅವ್ ಚಾಪ್ಟರ್ ಹೇಳೋ ಮುಂದೆ ಅದನ್ನು ಸ್ವಲ್ಪ ಆಲ್ರೆಡಿ ಇದ್ರದ್ದು ಏನಪ್ಪಾ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ನ ವಿಡಿಯೋ ಅದನ್ನ ಮಾಡಿ ಯಾವ ತರ ನೀವು ಫಿಸಿಕ್ಸ್ ಮ್ಯಾಥ್ಸ್ ಬಯಾಲಜಿ ಕೆಮಿಸ್ಟ್ರಿ ಅಂತೇಳಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಹೇಳೈತಿ ಅದರದ್ದೇ ವಿಡಿಯೋದನ್ನ ಅದೇ PDF ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೂ ಕೊಟ್ಟಿರ್ತದೆ ಅದರದಿಂದ ಡೌನ್ಲೋಡ್ ಮಾಡ್ಕೊಳ್ರಿ ನೆಕ್ಸ್ಟ್ ಸೊ ಇದು ಕಂಡಕ್ಟರ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಆನ್ ದಿ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ ಸೊ ಸೆಮಿ ಕಂಡಕ್ಟರ್ ಚಾಪ್ಟರ್ಸ್ ಒಳಗಡೆ ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇದ್ರ ಮ್ಯಾಲ ಈ ಕ್ವಶನ್ ಬಿಟ್ನಂದ್ರ ಒಂದು 3 marks ಪ್ರಾಬ್ಲಮ್ ನ್ಯೂಮರಿಕಲ್ ಕೇಳ್ಬೋದು ಇರ್ಲಿಲ್ಲ ಅಂದ್ರೆ ಸೊ ದ ಸೇಮ್ ಕ್ವಶನ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ರಿಪೀಟ್
ಓಕೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಸೊ ಪ್ರಾಪರ್ಟೀಸ್ ಆಫ್ ಎದರದ್ರಿ ಸರ್ ಅಂತಂದ್ರೆ ನ್ಯೂಕ್ಲಿಯರ್ ಫೋರ್ಸಸ್ ಯು ಕ್ಯಾನ್ ಗೋ ಥ್ರೂ. ಸೊ ಅದೇ ತರನೇ ಡ್ರಿಫ್ಟ್ ವೆಲಾಸಿಟಿದು ನೆಕ್ಸ್ಟ್ ಇಲ್ಲಿ ಹೇಳಿದಿನಲ್ಲ. ಸೊ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಅದ್ರದ್ ಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಬೋರ್ಸ್ ಪಾಸ್ಟುಲೇಟ್ಸ್. ಓಕೆ, ಬೋರ್ಸ್ ಪಾಸ್ಟುಲೇಟ್ಸ್. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇದು ಟ್ರಾನ್ಸ್ಫಾರ್ಮರ್ದ ಮೇಲೆ ಕನ್ಸ್ಟ್ರಕ್ಷನ್, ವರ್ಕಿಂಗ್, ಓಕೆ, ಅದ್ರಾಗ ಆಗದ ಎನರ್ಜಿ ಲಾಸಸ್. ಸೊ ದಟ್ ಕ್ವಶನ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಲ್ಲದಕ್ಕಿಂತ ಹೆಚ್ಚಿಂದು ಸೊ ವೇಟೇಜ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಸೊ ನನ್ನ ಪ್ರಕಾರ ಯಾವ್ದ್ರಿ ಸರ್ ಅಂತಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಮತ್ತೆ ಎಕ್ಸ್ಟ್ರೆನ್ಸಿಕ್, ಇಲ್ಲಾಂದ್ರೆ ಎನ್ ಟೈಪ್, ಪಿ ಟೈಪ್ ಸೆಮಿ ಕಂಡಕ್ಟರ್ಸ್ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅವು ಎರಡರಾಗ ಒಂದು ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಅಮಾಂಗ್ ದೋಸ್ ಟು ಎನಿವನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಅದೇ ತರನೇ ಸೊ ಯು ಕ್ಯಾನ್ ಸಿ ಕೆಲವೊಂದಿಷ್ಟು ಇದು ಹಿಸ್ಟರಿಸಿಸ್ ಲಾಸಸ್, ಹಿಸ್ಟರಿಸಿಸ್ ಸೊ ಲೂಪ್ ವಾಟ್ ಎವರ್ ಇಟ್ ಇಸ್ ದೇ. ಸೊ ಅದನ್ನ ಡಿಲೀಟ್ ಆಗೈತಿ, ಈಗ ಅಪಿಯರ್ ಆಗಂಗಿಲ್ಲದು. ಸೊ ಕೆಲವೊಂದಿಷ್ಟು ಕ್ವಶನ್ಸ್ ನ ಸೊ ಇಲ್ಲಿ ಕನ್ಸಿಡರ್ ಬಂದಿದ್ದು ಅಂದ್ರೆ ಅವು ಇಗ್ನೋರ್ ಮಾಡ್ಕೊಳ್ರಿ. ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್ ಸೊ ಇಂಪಾರ್ಟೆಂಟ್ ಇದ್ದಿದ್ದನ್ನ ಪ್ರಾಕ್ಟೀಸ್ ಮಾಡ್ರಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ಈ ಡೆರಿವೇಶನ್. ಓಕೆ, ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ರಿಚಾಪ್ಸ್ ಫಸ್ಟ್ ಲಾ ಆಗಿರ್ಬೋದು, ಸೆಕೆಂಡ್ ಲಾ ಆಗಿರ್ಬೋದು, ಆ ತರ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನ ಹೋದನಂತಂದ್ರೆ ಸಿರೀಸ್ ಸರ್ಕ್ಯೂಟ್ಸ್. ಓಕೆ, LCR ಸರ್ಕ್ಯೂಟ್ಸ್ ದೊಳಗ ಬರೀ ಏನಪ್ಪಾ ಅಂದ್ರೆ ಎಲ್ ಇದ್ದಿದ್ರ, ನೆಕ್ಸ್ಟ್ ಸರ್ ಆರ್ ಇದ್ರ, ನೆಕ್ಸ್ಟ್ ಸಿ ಇದ್ರ ಅವ್ರದ್ದು ಡೆರಿವೇಶನ್ ಸೊ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತೇನೆ. ಸೊ ಗ್ಲಾನ್ಸ್ ಮಾಡ್ರಿ. ಸೊ ಲೆಟ್ ಅಸ್ ಗೋ ಹೆಡ್ ದಿ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರ ಪಾರ್ಟ್ ಡಿ ಕ್ವಶನ್ಸ್ 5 ಮಾರ್ಕ್ಸ್ ಇದು. ಸೊ ಇಲ್ಲಿ ನ್ಯೂಮೆರಿಕಲ್ ಕೊಟ್ಟಿಲ್ಲ. ನ್ಯೂಮೆರಿಕಲ್ ಏನ್ ಮಾಡ್ಕೊಳ್ರಿ ಅಂತಂದ್ರ ಇದ್ರಾಗ ನ್ಯೂಮೆರಿಕಲ್ ಇಂಪಾರ್ಟೆಂಟ್ ನ್ಯೂಮೆರಿಕಲ್ ಅಂತ ಹೇಳಿ ಲಿಸ್ಟ್ ಔಟ್ ಮಾಡಿಲ್ಲ. ಆ ನ್ಯೂಮೆರಿಕಲ್ ನ ನೀವು ಏನ್ ಮಾಡ್ಕೊರಪ್ಪ ಅಂತಂದ್ರ ಪಾಸಿಂಗ್ ಪ್ಯಾಕೇಜ್ ದಾಗ ಸೊ ಚಾಪ್ಟರ್ ವೈಸ್ ನ ಸಾಲ್ವ್ ಮಾಡೈತಿ. ಸೊ ಗೋ ಥ್ರೂ ದೋಸ್. ಎಸ್ಪೆಷಲಿ ನೀವು ಫೋಕಸ್ ಮಾಡ್ಬೇಕಾಗಿದೆ ನ್ಯೂಮೆರಿಕಲ್ಸ್ ಯಾವ ಚಾಪ್ಟರ್ಸ್ ಫೋಕಸ್ ಮಾಡೋಣ್ರಿ ಸರ್ ಅಂತಂದ್ರೆ ಸೊ ಯು ಕ್ಯಾನ್ ಫೋಕಸ್ ಕನ್ಸರ್ನ್ ಟು ದಿ ವಾಟ್ ಥರ್ಡ್ ಚಾಪ್ಟರ್. ಓಕೆ, ಮತ್ತೆ ಸೆಕೆಂಡ್ ಚಾಪ್ಟರ್ದು ನೆಕ್ಸ್ಟ್ ಸೊ ಯಾವುದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಪ್ರಾಬ್ಲಮ್ ಅಂದ್ರೆ ವೇವ್ ಆಪ್ಟಿಕ್ಸ್ ಮತ್ತೆ AC ಆಲ್ಟರ್ನೇಟಿಂಗ್ ಕರೆಂಟ್. ಇವು ಮೇಜರ್ಲಿ ಯು ನೀಡ್ ಟು ಫೋಕಸ್ ಪ್ರಾಬ್ಲಮ್ಸ್ ಆನ್ ದಿಸ್. ಅದ್ರ ಜೊತೆಗೆ ಪಾಸಿಬಲ್ ಆದ್ರೆ ಯಾವ್ದಪ್ಪ ಅಂದ್ರೆ ನ್ಯೂಕ್ಲಿಯೈ, ಅಟೆಮ್, ಸೊ ಹಿಂಗ ಅವ್ರ ಮೇಲೆ ಒಂದಿಷ್ಟು ಫೋಕಸ್ ಮಾಡ್ರಿ. ಬಟ್ ಇನ್ನಾಗ ಏನ್ ಹೇಳಿದ್ನಲ್ಲ ಆ ಚಾಪ್ಟರ್ಸ್ ಗಳನ್ನ ಕಂಪಲ್ಸರಿ ಸೊ ಪ್ರಾಕ್ಟೀಸ್. ಈಗ 5 ಮಾರ್ಕ್ಸ್ ಕೆಲವೊಂದಿಷ್ಟು ಕ್ವಶನ್ ಓದ್ ಹೇಳಿರ್ತದ. ಸೊ ಉಳ್ಕೋದನ್ನ ನೀವು ನೋಡ್ಕೊಳ್ರಿ. ಸೊ ಎಸ್ಪೆಷಲಿ ಕ್ರಿಚಾಪ್ಸ್ ಲಾ ಯೂಸ್ ಮಾಡ್ಕೊಂಡು ಡೆರಿವೇಶನ್ ಅಂದ್ರೆ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ದಿ ವಿಸ್ಟೋನ್ ಬ್ರಿಡ್ಜ್. ವಿಸ್ಟೋನ್ ಬ್ರಿಡ್ಜ್ ಸೊ ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲದಕ್ಕಿಂತ ಇಡೀ ಫಿಸಿಕ್ಸ್ ದೊಳಗಡೆನೆ ಪಾರ್ಟ್ ಡಿ ಗೆ ಇಂಪಾರ್ಟೆಂಟ್ ಆಗೋದು. ಸೊ ಇವು 2 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಅದು ಹಾಫ್ ವೇವ್ ರೆಕ್ಟಿಫೈಯರ್ ಆಗಿರ್ಬೋದು, ಇಲ್ಲಾಂದ್ರ ಫುಲ್ ವೇವ್ ರೆಕ್ಟಿಫೈಯರ್. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ಫುಲ್ ವೇವ್ ರೆಕ್ಟಿಫೈಯರ್ ನೆಕ್ಸ್ಟ್ ಇನ್ನೊಂದ್ರಿ ಸರ್ ಅಂತಂದ್ರ ದಟ್ ಇಸ್ ದ ಹಾಫ್ ವೇವ್ ರೆಕ್ಟಿಫೈಯರ್. ಸೊ ಈ ಕ್ವಶನ್ ಇವೆರಡು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದಕ್ಕೆ ಇವೆರಡು ಫಸ್ಟ್ ತರೋ ಆಗ್ರಿ. ಅದು ಆದ ಬಳಕ ಇನ್ನೂ ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತಂದ್ರೆ ಸೊ ಇನ್ನು ಸೆಮಿ ಕಂಡಕ್ಟರ್ ಚಾಪ್ಟರ್ಸ್ ದೊಳಗಡೆ ಏನ್ ಯಾವ್ದ್ರಿ ಸರ್ ಅಂತಂದ್ರೆ ಆಂಪ್ಲಿಫೈಯರ್ ಆಗಿ. ಸೊ ದಟ್ ಈಸ್ ಆಂಪ್ಲಿಫೈಯರ್ ಇನ್ ಸಿ ಮೋಡ್, NPN ಟ್ರಾನ್ಸಿಸ್ಟರ್ ದಟ್ ಈಸ್ ಇನ್ ಸಿ ಮೋಡ್ ಆಸ್ ಅನ್ ಆಂಪ್ಲಿಫೈಯರ್ ಆಸ್ ಅ ಸ್ವಿಚ್ ಅಂತೇಳಿ ಅವೆರಡು ಓದ್ತಿದ್ರೆ ಓದ್ರಿ. ಬಟ್ ಇವು 2 ಕ್ವಶನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡ್ಬೇಡ್ರಿ. ಡೋಂಟ್ ಇಗ್ನೋರ್ ದೀಸ್ 2 ಕ್ವಶನ್ಸ್. ಅದ್ರ ಜೊತೆಗೆ ನೆಕ್ಸ್ಟ್ ಸರ್ ಅಂದ್ರೆ ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಸೊ ಯು ಕ್ಯಾನ್ ಗೋ ಥ್ರೂ. ನೆಕ್ಸ್ಟ್ ಸರ್ ಇದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಫ್ರಿಂಜ್ ಬಿಡ್ತದ ಡೆರಿವೇಶನ್ ಕೇಳೋದು ಸ್ವಲ್ಪ ಡೌಟ್ ಇದು. ಆದ್ರೆ ಇದ್ರದ್ದು ಎಕ್ಸ್ಪ್ಲನೇಷನ್ ಅಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಎಕ್ಸ್ಪ್ಲೈನ್ ಮಾಡ್ರಿ, ಡಿಸ್ಕಸ್ ಮಾಡ್ರಿ ಅಂತೇಳಿ ಕೇಳ್ಬೋದು. ಸೊ ಗೋ ಥ್ರೂ ದ್ಯಾಟ್ ಆಲ್ಸೋ ಬಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಟೋಟಲ್ ಎನರ್ಜಿದು ಸೊ ಫಾರ್ ದಿ ಯಾವ್ದ್ರಿ ಸರ್ ಹೈಡ್ರೋಜನ್ ಅಟಮ್ ಚಾಪ್ಟರ್ ದೊಳಗ ಟೋಟಲ್ ಎನರ್ಜಿದು ಡೆರಿವೇಶನ್. ನೆಕ್ಸ್ಟ್ ರೇಡಿಯಸ್ ಆಫ್ ದಿ nth ಆರ್ಬಿಟ್ ಆ ಡೆರಿವೇಶನ್ಸ್ ದೊಳಗಡೆ ಅಟ್ಲೀಸ್ಟ್ ನೀವು ಟೋಟಲ್ ಎನರ್ಜಿದನ್ನ ಸೊ ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಈ ಡೆರಿವೇಶನ್. ಯಾವ್ದ್ರಿ ಸರ್ ಅಂತಂದ್ರೆ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಸೊ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್. ಸೊ ಅಂಡ್ ಹೆನ್ಸ್ ಡಿಫೈನ್ ದಿ ಸೊ ಆಂಪಿಯರ್ ಅಂತ. ಓಕೆ, ಈ ತರದ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಇಲ್ಲಿ ಕನ್ಸಿಡರೇಷನ್ ಮಾಡೈತೆ. ಸೊ ಅದೇ ತರನೇ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಆ 3 ಮಟೀರಿಯಲ್ಸ್ ಇನ್ ಡಿಟೇಲ್ ಆಗಿ ಓದ್ಕೊಳ್ರಿ. ಅದು 3 ಮಾರ್ಕ್ಸಿಗಾದ್ರೂ ಹೆಲ್ಪ್ ಆಗ್ತೈತಿ, 5 ಮಾರ್ಕ್ಸಿಗಾದ್ರೂ ಹೆಲ್ಪ್ ಆಗ್ತೈತೆ. ಸೊ ಡೋಂಟ್ ಇಗ್ನೋರ್. ನೆಕ್ಸ್ಟ್ ಅದು ಆದ ಬಳಿಕ ಪಾರ್ಟ್ ಡಿ ದೊಳಗಡೆ ಸೊ 5 ಮಾರ್ಕ್ಸ್ ಕ್ವಶನ್ಸ್ ದೊಳಗಡೆ 1ನೇ ಚಾಪ್ಟರ್ಸ್ ದಿಂದ
ಕೆಲವೊಂದಿಷ್ಟನ್ನ ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಸೊ ಅದೇ ತರನೇ ಇನ್ನೂ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು 5 ಮಾರ್ಕ್ಸಿನ ಕ್ವಶನ್ಸ್ ಒಳಗಡೆ ಯಾವ ತರ ಇರ್ತಂದ್ರೆ ಡ್ಯೂ ಟು ದಿ ಸೊ ಡೈಪೋಲ್ ದಟ್ ಪಾಯಿಂಟ್ ದಟ್ ಈಸ್ ಆನ್ ಎಕ್ಸಿಯಲ್ ಮ್ಯಾಲ ನೆಕ್ಸ್ಟ್ ಅಂತಂದ್ರೆ ಇಕ್ವಟೋರಿಯಲ್ ಮ್ಯಾಲ ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಶನ್. ಸೊ ಇಕ್ವಟೋರಿಯಲ್ ಮ್ಯಾಲ ಎಕ್ಸಿಯಲ್ ಬಿಟ್ರೆ ಇಕ್ವಟೋರಿಯಲ್ ಇವು ಎರಡದ್ರಾಗ ಒಂದ್ ಬೀಳಂತ ಸಾಧ್ಯತೆ ಇದೆ. ಇವ್ ಎರಡದ್ರಾಗ ಮಿಸ್ ಆದ್ರ ನೆಕ್ಸ್ಟ್ ಯಾವ್ದು ಬೀಳ್ತದ್ರಿ ಸರ್ ಅಂತಂದ್ರ ಗಾಸಸ್ ಲಾದ್ ಅಪ್ಲಿಕೇಶನ್ಸ್, ಸ್ಟೇಟ್ ಗಾಸಸ್ ಲಾ ಅಂತೇಳಿ ಕೇಳಿ ನೆಕ್ಸ್ಟ್ ಏನ್ ಕೇಳ್ತಾನ್ರಿ ಸರ್ ಅಂತಂದ್ರ ಫಾರ್ ದಿ ಯಾವ್ದಕ್ಕೆ ಸರ್ ಅಂತಂದ್ರ ಸ್ಪೆರಿಕಲ್ ಸೆಲ್ಗೆ. ಓಕೆ, ಫಾರ್ ದಿ ಸ್ಪೆರಿಕಲ್ ಸೆಲ್ ಇದನ್ ಮಿಸ್ ಆದ್ರ ನೆಕ್ಸ್ಟ್ ಯಾವ್ದಕ್ಕೆ ಸರ್ ಅಂತಂದ್ರ ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ವೈರ್ ಅಂದ್ರೆ ಚಾರ್ಜ್ಡ್ ವೈರ್ದಕ್ಕ ಅದನ್ನ ಮಿಸ್ ಆದ್ರ ಪ್ಲೇನ್ ಸೀಟ್ ಅಂತೇಳಿ ಇದೆ ನೋಡ್ರಿ, ಇನ್ಫಾರ್ಮ್ಲಿ ಚಾರ್ಜ್ಡ್ ಪ್ಲೇನ್ ಸೀಟ್ ಆರ್ಎಲ್ಸ್ ಪ್ಲೇನ್ ಪ್ಲೇಟ್ ಅಂತ ಕೇಳಿತಾನ. ಸೊ ಒಟ್ನಲ್ಲಿ 100% ನಿಮಗೆ ಈ ಒಂದನೇ ಚಾಪ್ಟರ್ ಮೇಲೆ ಪ್ರಾಬ್ಲಮ್ ಕೇಳಬಾರ್ದು ಅಂತೇಳಿ ಮಾಡದನಂತಂದ್ರ ಒಂದ್ ಡೆರಿವೇಶನ್, 2 ಡೆರಿವೇಶನ್, 3 ನೆಕ್ಸ್ಟ್ ಅಂತಂದ್ರ 4 ಇನ್ನೊಂದು ಯಾವ್ದಪ್ಪ ಅಂತಂದ್ರ ಸೊ ದಿಸ್ 5th ಒನ್. ಔಟ್ ಆಫ್ ದೀಸ್ 5 ಸೊ ಎನಿ ಒನ್ ಶ್ಯೂರ್ಲಿ ದಟ್ ಇಸ್ ಗೋಯಿಂಗ್ ಟು ಕಮ್. ಸೊ ಆಲ್ರೆಡಿ ಫಸ್ಟ್ ಚಾಪ್ಟರ್ ಒಂದು ವಿಡಿಯೋ ಮಾಡೈತಿ, ಆ ವಿಡಿಯೋನ ಯಾರು ವಾಚ್ ಮಾಡಿಲ್ಲ ಇನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ, ಯಾಕಂದ್ರೆ 100% ನಿಮಗೆ ಸ್ಟಡಿ ಹೆಲ್ಪ್ ಆಗ್ತದ. ಸೊ ಇನ್ನು ಕೆಲವೊಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ನ ತಗೊಂಡು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಸ್ಲೈಡ್ ಮಾಡಿ ಅಲ್ಲೇ ಡಿಸ್ಕಷನ್ ಮಾಡಿದ್ರು ಮಾಡ್ತದ. ಆ ಫಸ್ಟ್ ವಿಡಿಯೋ ಏನ್ ಮಾಡೈತಲ್ಲ ಕಂಪ್ಲೀಟ್ ಆಗಿ ಬರೋದು ಡಿಸ್ಕಷನ್ ಮಾಡೈತಿ, ಬರ್ಕೋತ್ ಕೂತೇವ್ ಅಂದ್ರೆ ಟೈಮ್ ನ ಜಾಸ್ತಿ ಹೋಗ್ತೈತಿ. ಅದಕ್ಕೆ ಯಾಕಂದ್ರೆ ಶಾರ್ಟ್ ಟೈಮ್ ಇದೆ. ಸೊ ಟುಡೇ ಇಸ್ ದ 4th of March, 4th ಒಂದಿನ 5th 6th ಇನ್ನು ನಿಮ್ 3 days ಇದೆ. 3 days ಒಟ್ಟ ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಪೂರ್ತಿ ಡೆಡಿಕೇಟೆಡ್ ಟು ದ ಫಿಸಿಕ್ಸ್, ಕಂಪ್ಲೀಟ್ ಆಗಿ ಫಿಸಿಕ್ಸ್ ನೋಡ್ಕೊಳ್ರಿ. ಫಿಸಿಕ್ಸ್ ಆದ ಬಳಿಕ ಕೆಮಿಸ್ಟ್ರಿ ಮತ್ತೆ ಟೈಮ್ ಸಿಗ್ತದಲ್ಲ, ಕೆಮಿಸ್ಟ್ರಿದನ್ನು ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತದ. ನೆಕ್ಸ್ಟ್ ಬಯಾಲಜಿಗಿನು. ಸೊ ಅದಕ್ಕೆ ಎಲ್ಲಾ ರೀತಿ ನೀವು ಓದ್ಕೊಂತ ಅದ್ರ ಜೊತೆಗೆ ಇದರದೊಂದಿಷ್ಟು ಹೆಲ್ಪ್ ನ ತಗೊಳ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಯಾವ ತರ ಇದ್ದಿದ್ರಿ ಸರ್ ಅಂತಂದ್ರ ಟ್ರಾನ್ಸ್ಫಾರ್ಮರ್ ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್ ಆಗಲೇ ಹೇಳಿದಿನಲ್ಲ. ಫಸ್ಟ್ ಅವು ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಓದ್ರಿ, ಅದು ಆದ ಬಳಿಕ ಸ್ವಿಚ್ ಮತ್ತೆ ಆಂಪ್ಲಿಫೈಯರ್. ಸೊ ಯು ಕ್ಯಾನ್ ರೀಡ್ ದಟ್ ಆಲ್ಸೋ. ನೆಕ್ಸ್ಟ್ ಸರ್ ಅಂತಂದ್ರೆ ಇದ್ರಾಗ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗೋದಂದ್ರೆ ಇದೊಂದು ಕ್ವಶನ್. ಓಕೆ, ಇದಕ್ಕೆ 3 ಸ್ಟಾರ್ ರೇಟಿಂಗ್ ಕೊಟ್ಟಿರ್ತದ ನೋಡ್ರಿ. ಅಬ್ಸರ್ವೇಷನ್ಸ್ ಅರೆ ಅಂತಾನ, ಲಾಸ್ ಅರೆ ಅಂತಾನ, ಓಕೆ ರಿಸಲ್ಟ್ಸ್ ಅರೆ ಅಂದಿರ್ತಾನ. ಫೋಟೋ ಎಲೆಕ್ಟ್ರಿಕ್, ಸೊ ಅಬ್ಸರ್ವೇಷನ್ಸ್ ಆರ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಶ್ಯೂರ್ ಶಾರ್ಟ್ ಕ್ವಶನ್ ಇರ್ತೈತಿ ನೋಡ್ರಿ. ನೆಕ್ಸ್ಟ್ ಸರ್ ಪ್ರಾಪರ್ಟೀಸ್ ಆಫ್ ಸೊ ಫೋಟೋನು ಕೇಳ್ಬಹುದು. ನೆಕ್ಸ್ಟ್ ಸರ್ ಅಂದ್ರೆ ಸೊ ಇಲ್ಲಿ ಯಾವ್ದ್ರಿ ಸರ್ ಅಬ್ಸರ್ವೇಷನ್ಸ್ ಆಫ್ ಹರ್ಡ್ಸ್, ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ಸ್ ಅಂತೇಳಿ. ಸೊ ಈ ತರನು ಕ್ವಶನ್ ವೆರಿ ಸಿಂಪಲ್ ಕ್ವಶನ್ಸ್ ಕೇಳ್ಬಹುದು. ಇಲ್ಲಾಂದ್ರೆ ಸಮ್ ಡೆಫಿನಿಷನ್ಸ್ ಲೈಕ್ ಯಾವ್ದ್ರಿ ಸರ್ ಅಂದ್ರೆ ಕನ್ಸಂಟ್ ದಿ ಪೊಟೆನ್ಶಿಯಲ್ ಆನ್ ಸೊ ಫೋಟೋ ಕರೆಂಟ್ ಮತ್ತೆ ಫ್ರೀಕ್ವೆನ್ಸಿ ಆಫ್ ಸೊ ಇನ್ಸಿಡೆಂಟ್ ಅವ್ರದ್ದು ಸೊ ಇಫೆಕ್ಟ್ಸ್ ದಟ್ ಈಸ್ ಇಂಟೆನ್ಸಿಟಿ, ದಟ್ ಈಸ್ ಡೆಫಿನಿಷನ್ ಕಿಂತ ಇಂಟೆನ್ಸಿಟಿ ಆಫ್ ಸೊ ವಾಟ್ ಲೈಟ್ ಆನ್ ಫೋಟೋ ಕರೆಂಟ್ ಅವ್ರದ್ದು ಇಫೆಕ್ಟ್ಸ್ ನ ಮೆನ್ಷನ್ ಮಾಡ್ರಿ ಅಂತೇಳಿ. ಸೊ ಪೊಟೆನ್ಶಿಯಲ್ ಆನ್ ಫೋಟೋ ಕರೆಂಟ್ ದ ಇಫೆಕ್ಟ್ಸ್, ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇವ್ರದ್ದು ಇಫೆಕ್ಟ್ಸ್ ನ ಮೆನ್ಷನ್ ಮಾಡ್ರಿ ಅಂತೇಳಿ ಕೇಳಬಹುದು. ಇಲ್ಲಾಂದ್ರೆ ಸಮ್ ಡೆಫಿನಿಷನ್ಸ್ ಡಿಫೈನ್ ಸೊ ಎಲೆಕ್ಟ್ರಾನ್ ವೋಲ್ಟ್ ಅಂತೇಳಿ, ಓಕೆ ಡಿಫೈನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತೇಳಿ, ಹಿಂಗ್ ಡೆಫಿನಿಷನ್ಸ್ ಸೊ 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳಬಹುದು. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಆಲ್ರೆಡಿ ಆಗಲೇ ಹೇಳಿದ್ದೆ ಪ್ರೀವಿಯಸ್. ಸೊ ಬೋರ್ಸ್ ಪಾಸ್ಟುಲೇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಆ ಬೋರ್ಸ್ ಪಾಸ್ಟುಲೇಟ್ಸ್ ನ ಅಸ್ಯೂಮ್ಷನ್ ಮಾಡ್ಕೊಂಡು ಸೊ ರೇಡಿಯಸ್ ಆಫ್ ದಿ nth ಆರ್ಬಿಟ್, ಓಕೆ ಎಸ್ಪೆಷಲಿ ರೇಡಿಯಸ್ ಆಫ್ ದಿ nth ಆರ್ಬಿಟ್, ಟೋಟಲ್ ಎನರ್ಜಿ, ಈ ತರ ಡೆರಿವೇಶನ್ ಅದ್ರೊಳಗಡೆ ಮೋಸ್ಟ್ ಪ್ರಾಬಬ್ಲಿ ಟೋಟಲ್ ಎನರ್ಜಿದು ಅಥವಾ ಇದರದನ್ನ ಎಕ್ಸ್ಪ್ರೆಷನ್ ಡೆರಿವೇಶನ್ ಕೇಳಬಹುದು. ಸೊ ಅದಕ್ಕೆ ನೀವು ಗ್ಲಾನ್ಸ್ ಮಾಡ್ಕೊಳ್ರಿ, ಸ್ಟಡಿ ಮಾಡ್ಕೊಳ್ರಿ. ಸೊ ಇಷ್ಟು ಇಂಪಾರ್ಟೆಂಟ್ ಎದರದ್ರಿ ಸರ್ ಅಂತಂದ್ರೆ ಪಾರ್ಟ್ ಡಿ ಕ್ವಶನ್ಸ್ ನ ಇಲ್ಲಿ ಡಿಸ್ಕಷನ್ ಮಾಡ್ಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಪಾಸಿಂಗ್ ಪ್ಯಾಕೇಜ್ ಹೋಗೋಣಂತ. ಒಂದು ನಿಮ್ಗೆ ಈಸಿ ಆಗ್ಲಿ ಮತ್ತೆ ವಿಡಿಯೋನ ಲೆಂಗ್ದಿ ಆಗ್ಬಾರ್ದು ಅಂತೇಳಿ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ವಿಡಿಯೋ ಮಾಡೈತಿ. ಇದನ್ನೇ ತೋರಿಸಿರ್ತು ನೋಡ್ರಿ ಇಲ್ಲಿ ನೆಕ್ಸ್ಟ್ ವಿಡಿಯೋದಾಗ ಏನ್ ಇರ್ತೈತಿ ಅಂತ ಅನ್ನೋದು. ಯಾಕಂದ್ರೆ ಕೆಲವೊಬ್ರು ಸ್ವಲ್ಪ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಾರ್ದೆ ಅವ್ರು ಡೌಟ್ಫುಲ್ ದಿಂದ ಸರ್ ಅದು ಪಾಸಿಂಗ್ ಪ್ಯಾಕೇಜ್ ಕಳಿಸ್ರಿ ಅದು ಅಂತೇಳಿ ಕೆಲವೊಬ್ರು ರಿಕ್ವೆಸ್ಟ್ ಕೇಳ್ತಿರ್ತಿರಲ್ಲ. ಆ ಪಾಸಿಂಗ್ ಪ್ಯಾಕೇಜ್ ಇಲ್ಲಿದೆ. ಆ ಪಾಸಿಂಗ್ ಪ್ಯಾಕೇಜ್ PDF ಲಿಂಕ್ ಈ ವಿಡಿಯೋದ ಕೆಳಗಡೆನು ಅಪ್ಲೋಡ್ ಮಾಡಿರ್ತದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಜಸ್ಟ್ ಯು ಕ್ಯಾನ್ ಸಿ ದಟ್ ಪಾಸಿಂಗ್ ಪ್ಯಾಕೇಜ್, PUC 2 ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್.
ಇದನ್ನ ಸ್ಪ್ಲಿಟ್ ವಿಡಿಯೋ ಮಾಡ್ಬೇಕಂತ ಐತಿ. ಇದ್ರ ಜೊತೆಗೇನೆ ಟಚ್ ಕೊಟ್ಬಿಡ್ತದ ನೋಡ್ರಿ, ಅಂದಾಗ ನಿಮ್ಗೆ ಒಂದ್ ಕಡೆನೂ ಆಗ್ತದ. ಸೊ PUC 2 ಸೊ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಇದು ಹೆಂಗ್ ಮ್ಯಾಥಮೆಟಿಕ್ಸ್ ಯೂಸ್ ಆಗಿದೆಯಲ್ಲ ಅದೇ ತರನೇ ಇದ್ರದ್ದು ಸೊ ಯೂಸ್ ತಕೊಳ್ರಿ. ಒಂದ್ ಕೆಲಸ ಮಾಡ್ಬಿಡೋಣಂತ, ಇನ್ನೊಂದ್ 5 ರಿಂದ 10 ನಿಮಿಷದ ಈ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಸೊ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಸೊ ನಿಮ್ಮ ಜೂನಿಯರ್ಸ್ ಯಾರಾದ್ರೂ ವೆಕೇಶನ್ ನಿನ್ನೆ ಹಿಡಿದು ಸಾಯಂಕಾಲ ಹಿಡಿದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವ. ಸೊ ಅದಕ್ಕೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ನಿಮ್ ಜೂನಿಯರ್ಸ್ ವೆಕೇಶನ್ ಅಟೆಂಡ್ ಆಗಂತ ಹೇಳ್ರಿ. ಸೊ 8000 ಆಫರ್ದು ಅದು ಆಕ್ಚುಲಿ 28th ಸೊ ಫೆಬ್ರವರಿಗೆ ಅಂತ ಹೇಳಿ ಲಾಸ್ಟ್ ಡೇಟ್ ಇಟ್ಟಿತ್ತು. ಸೊ ಕೆಲವೊಂದು ಸ್ಟೂಡೆಂಟ್ಸ್ ನ ರಿಕ್ವೆಸ್ಟ್ ಮಾಡಿದ್ದು, ಸರ್ ನಮ್ ಕಾಲೇಜ್ ಸೂಟಿ ಇದ್ದವ್ರಿ, ನಾವು ಊರಿಗೆ ಬಂದಿವ್ರಿ, ಬರ್ತೀವ್ರಿ ಅಂತೇಳಿ. ಸೊ ಹಿಂಗ್ ರಿಕ್ವೆಸ್ಟ್ ಮಾಡಿ ಆ ಆಫರ್ನ ಇನ್ನೂ ಒಂದಿಷ್ಟು ರಿಕ್ವೆಸ್ಟ್ ಮಾಡಿದಕ್ಕೆ ಈ ಆಫರ್ನ ಏನಪ್ಪಾ ಅಂತಂದ್ರೆ 15th ಆಫ್ ಸೊ ಮಾರ್ಚ್ ತಕ ಎಕ್ಸ್ಟೆನ್ಷನ್ ಮಾಡೈತಿ. ಅದ್ರದ್ದು ನೆಕ್ಸ್ಟ್ ಈ ಆಫರ್ನ ಕೊಡಂಗಿಲ್ಲ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅದ್ರೊಳಗಡೆ ಬಂದು 15th ಆಫ್ ಮಾರ್ಚ್ ಒಳಗಡೆ ಬಂದು ಅಡ್ಮಿಷನ್ ತಗೊಂಡು ಸೊ ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಆಗತ್ತೆ ಹೇಳ್ರಿ. ಸೊ ವಿದಿನ್ 8000 ಓಕೆ, ಜಸ್ಟ್ ಅಟ್ 8000 ಸೊ ದೇ ವಿಲ್ ಗೆಟ್ ದಿ ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್. ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ಲಕ್ಕ ಸೊ 8000 ದಾಗ ಸಿಗ್ತೈತಿ. ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದವ್ರಿಗೆ ಸೊ ಇನ್ನೊಂದು ಇಲ್ಲಿ 35 ಸೀಟ್ ಅಂತೇಳಿ ಇಲ್ಲ, ಇದು ಆಲ್ರೆಡಿ ಅಡ್ಮಿಷನ್ ಆಗಿ ಸೊ ಕ್ಲಾಸಸ್ ನ ಸ್ಟಾರ್ಟ್ ಆಗಿದೆ. ಇನ್ನೊಂದು 10 ರಿಂದ 15 ಸೀಟಿ ಕೊಡ್ತೈತಿ. ಅದಕ್ಕೆ ಅವ್ರಿಗೆ ಅದ್ರದ್ದು ಬೆನಿಫಿಟ್ ನ ತಗೋತೇಳ್ರಿ. ಅದಾದ ಬಳಿಕ ನೆಕ್ಸ್ಟ್ ಹೈಯರ್ PG ಹೋಗ್ತದ. ಟು ಅವಾಯ್ಡ್ ದಟ್ ಬಂದ್ ರಿಕ್ವೆಸ್ಟ್ ಮಾಡೋದಕ್ಕಿಂತ ಈಗ ಆಲ್ರೆಡಿ ಚಾನ್ಸ್ ಇದೆ, ಅದರದ್ದು ಸದುಪಯೋಗ ಪಡಿಸು ಅಂತೇಳ್ರಿ. ಓಕೆ, ಸೊ ಇಲ್ಲಿ ಅವಾಗ ಅವರಿಗೆ ಡೆಮೋ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕೊಟ್ಟಿತ್ತು. ನೆಕ್ಸ್ಟ್ ಇಲ್ಲಿ 2024 ಯಾವ ತರ ಇದು ಹೆಲ್ಪ್ ಆಗಿದೆ ಅಂತ ಅನ್ನೋದು ಫಸ್ಟ್ ನೋಡ್ಕೋರಿ, ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ. ನೆಕ್ಸ್ಟ್ 2025 ಯಾವ ತರ ಆಯ್ತು ಅಂತ ಅನ್ನೋದು ಎಕ್ಸಾಮ್ ಮುಗಿದ ದಿನ ಸೊ ಅದರದ್ದು ಒಂದು ನಿನ್ನೆ ಮ್ಯಾಥಮೆಟಿಕ್ಸ್ ಹೆಂಗ್ ಮಾಡಿ ಹಾಕೈತಲ್ಲ ಹಂಗ್ ಫಿಸಿಕ್ಸ್ ಮಾಡಿ ಹಾಕಿರ್ತದ. ಸೊ 2024 ದೊಳಗಡೆ ಸೊ ಫ್ರಮ್ ದಿಸ್ ಪಾಸಿಂಗ್ ಪ್ಯಾಕೇಜ್ ಹೌ ಮೆನಿ ಮಾರ್ಕ್ಸ್ ದೇ ವೇರ್ ಅಪಿಯರ್ಡ್ ಅಂತಂದ್ರೆ ಸೊ ಟೋಟಲ್ 45 ಮಾರ್ಕ್ಸ್ ಔಟ್ ಆಫ್ ವಾಟ್ 50. ಯಾಕಂದ್ರೆ 50 ಡಿಸ್ಕ್ರಿಪ್ಷನ್ ಇರ್ತೈತಿ, 20 MCQs ಇರ್ತದ, ಟೋಟಲ್ 70 ಮಾರ್ಕ್ಸ್ ಏನು ಸೊ ಕ್ವಶನ್ ಪೇಪರ್ ಇರ್ತದಲ್ಲ, ಔಟ್ ಆಫ್ ದಟ್ ಸೊ 70 ಏನಿತ್ತು 20 ಸೊ ದೇ ಆರ್ ದಿ ವಾಟ್ MCQs ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂತೇಳಿ. ಇನ್ 50 ಏನ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ, ಈ ಔಟ್ ಆಫ್ 50 ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದ್ದೀರಿ ಸರ್ ಲಾಸ್ಟ್ ಇಯರ್ ಅಂದ್ರೆ 45 ಮಾರ್ಕ್ಸ್ ದೇ ವೇರ್ ಅಪಿಯರ್ಡ್ ಓಕೆ ಫ್ರಮ್ ದಿ ಪಾಸಿಂಗ್ ಪ್ಯಾಕೇಜ್. ಸೊ ಅದಕ್ಕೆ ಅದೇ ತರನೇ ಈ ಸಲ ಸರ್ ಅಂತಂದ್ರೆ ಇದರಷ್ಟು ಅದು ಅಥವಾ ಇದಕ್ಕೆ ಜಾಸ್ತಿನ ಕ್ವಶನ್ಸ್ ನ ಅಪಿಯರ್ ಆಗ್ಬಹುದು. ಸೊ ಈಗ ಎದ್ರಾಗ್ರಿ ಸರ್ 2025 ಎಕ್ಸಾಮಿನೇಷನ್ ಸರ್ 26 ಅಂತಂದ್ರೆ ಅಫ್ಕೋರ್ಸ್ ಈಗ 24 25 ಮತ್ತೆ 26 ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಪಿಯರ್ ಆಗ್ತದೆ. ಅದಕ್ಕೆ ಯುಟಿಲೈಸೇಷನ್ ತಗೊಳ್ರಿ. ಯಾರು ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಇರ್ತಾರಲ್ಲ ಅವ್ರಿಗೆ ಏನು ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಗೊತ್ತಿರಲ್ಲ, ಚಾಪ್ಟರ್ಸ್ ಗಳು ಗೊತ್ತಿರಲ್ಲ, ಅವರೆಲ್ಲ ಇದು ತಿಳ್ಕೊತ್ಲೆ ಜೂನ್ ಜುಲೈ ಆಗಸ್ಟ್ ಆಗ್ತದ. ಅದಕ್ಕೆ ಈಗ ನಿಮ್ಗೆ ಎಲ್ಲರಿಗೆ ತಿಳಿದಿರ್ತಲ್ಲ, ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ, ಅದರದ್ದು ಬೆನಿಫಿಟ್ ನ ಸದುಪಯೋಗ ಪಡಿಸಲಿ. ಯಾಕಂದ್ರೆ ವೆಕೇಶನ್ ಒಳಗಡೆನೆ ಇವೆಲ್ಲಾನು ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಮಾಡಿಸ್ತೈತಿ. ಸೊ ಇಲ್ಲಿ ಹೋಸಲದ 2024 ದಾಗಿಂದು ಸೊ ಯಾವ ತರ ಅಪಿಯರ್ ಆಗಿದ್ದು ಅಂತ ಅನ್ನೋದು ಡಿಸ್ಕಷನ್ ಮಾಡಿದೆವು. ಸೊ ಇಲ್ಲಿ ಎಲ್ಲಾನು ಚಾಪ್ಟರ್ ವೈಸ್ ಹೈಲೈಟ್ಸ್ ನ ಕೊಡಲಾಗಿದೆ, ವೇಟೇಜ್ ಕೊಡಲಾಗಿದೆ, ಎಲ್ಲ ಚಾಪ್ಟರ್ಸ್ ಮೆನ್ಷನ್ ಮಾಡಲಾಗಿದೆ. ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್ ಕೆಲವೊಬ್ಬರಿಗೆ SPUC ಕೋಚಿಂಗ್ ಸೆಂಟರ್ ಅಡ್ರೆಸ್ ಅಂತೇಳಿ ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಿಮ್ ಜೂನಿಯರ್ಸ್ಗೆ ತಿಳಿಸಿರಿ ಅವರಿಗೆ. ಸೊ ಗಾಂಧಿ ಚೌಕ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಗಾಂಧಿ ಚೌಕದಿಂದ ಜಸ್ಟ್ 1 minute ದಷ್ಟು ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೋದ್ರ ಸೊ SPUC ಅಂತೇಳಿ ಹಿಂಗ್ ದೊಡ್ಡ ಬೋರ್ಡೇ ಕಾಣಿಸ್ತದ ಅಪೋಸಿಟ್ ಟು ದಿ ಶಾಸ್ತ್ರಿ ಮಾರ್ಕೆಟ್, ಸುಗಂಧಿ ಅವ್ರದ್ದು ಬಿಲ್ಡಿಂಗ್ ಮೇಲ್ಗಡೆ. ಸೊ ಅಲ್ಲಿ ಬೋರ್ಡ್ ಕಾಣಿಸ್ತದಲ್ಲ, ಅಲ್ಲೇ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಯು ಕ್ಯಾನ್ ಟೆಲ್ ದೆಮ್ ಟು ಸೊ ಅಟೆಂಡ್ ದಿ ಕ್ಲಾಸಸ್, ವೆಕೇಶನ್ ಕ್ಲಾಸಸ್. ಸೊ ಆಲ್ರೆಡಿ ಇನ್ನೇಗೆ ಡಿಸ್ಕಷನ್ ಮಾಡಿದವಲ್ಲ, ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಸೊ ಇದು ಪಾಸಿಂಗ್ ಪ್ಯಾಕೇಜ್ ದಾಗ ಕಂಪ್ಲೀಟ್ ಆಗಿ ಎಲ್ಲಾನು ಏನ್ ಬೇಕಲ್ಲ ಒಂದ್ ಸಬ್ಜೆಕ್ಟ್ ಗೆ A to Z ನ ಇಲ್ಲಿ ಆಡ್ ಮಾಡಲಾಗಿದೆ. ಸೊ ಅದಕ್ಕೆ ಈ ಪಾಸಿಂಗ್ ಪ್ಯಾಕೇಜ್ ನ ಡೌನ್ಲೋಡ್ ಮಾಡ್ಕೊಂಡು ಅದರದ್ದು ಬೆನಿಫಿಟ್ ನ ತಗೊಳ್ರಿ. ನೆಕ್ಸ್ಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಪಾರ್ಟ್ ಎ. ಈಗ ಪಾರ್ಟ್ ಎದೇನು MCQs ಇರ್ತಾವ. ಓಕೆ, ಇದನ್ನೇ MCQs ದಾಗ ರೈಟ್ ದಿ SI ಯೂನಿಟ್ ಆಫ್ ಚಾರ್ಜ್ ಅಂತ ಹೇಳಿ ಬರ್ದಿದ್ವಿ. ಸೊ ಅವ ಏನಪ್ಪಾ ಅಂದ್ರೆ ಸೊ SI ಯೂನಿಟ್ ಆಫ್ ಚಾರ್ಜ್ ಈಸ್ ಅಂತೇಳಿ A ಆಪ್ಷನ್ B ಆಪ್ಷನ್ ಈ ತರ ಏನು ಆಪ್ಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತೀವಿ. MCQs ಕ್ವಶನ್ ಮಾಡಿರ್ತಾನ. ಸೊ ಅದಕ್ಕೆ MCQs ನಾವು 1000 ಲಕ್ಷ ಬಿಡಿಸಿದ್ರು ಅವು ಅದೇ ಆಸ್ ಇಟ್ ಈಸ್ ಬರಂಗಿಲ್ಲ. ಓಕೆ, ಅಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಾಗ್ತದೆ, ಬೇಸಿಕ್ ನಾಲೆಜ್ ಯೂಸ್ ಮಾಡ್ಬೇಕಾಗ್ತದೆ ನಿಮ್ದು. ನೆಕ್ಸ್ಟ್ ಹೋಲ್ಡ್ ಆನ್ ದಟ್ ಕಾನ್ಸೆಪ್ಟ್ ಅಂದ್ರೆ ಗ್ರಿಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಕಾನ್ಸೆಪ್ಟ್ ಎಲ್ಲಾನು ಮ್ಯಾಟರ್ ಆಗ್ತಾವ. ಅವಾಗ ಅದು MCQs ಬಿಡಿಸ್ಲಿಕ್ಕೆ ಬರ್ತದೆ. ನಾವೊಂದ್ 10 ಕ್ವಶನ್ ಬಿಡಿಸ್ಕಿ ಅವೇ ಬರ್ತಾವ ಅಂತಂದ್ರೆ ಸೊ ಅದು ಸರಿಯಲ್ಲ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ MCQs ಬೇಕಾದ್ರೆ 1 ಲಕ್ಷ ಗಟ್ಲೆ 2 ಲಕ್ಷ ಗಟ್ಲೆ MCQs ಬಿಡಿಸ್ಲಿ, ಆಸ್ ಇಟ್ ಈಸ್ ಅಂತ ಬರೋದು ಎಕ್ಸ್ಟ್ರೀಮ್ಲಿ ಡೌಟ್. ಬಂದ್ರೆ ಬರ್ಬೋದು ಕೆಲವೊಂದಿಷ್ಟು ಅಷ್ಟೇ. ಸೊ ಪಾರ್ಟ್ B, ಪಾರ್ಟ್ C ಮತ್ತೆ ಪಾರ್ಟ್ D ಕ್ವಶನ್ಸ್ ನ ಕರೆಕ್ಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ಗಳದಿಂದ ಸದುಪಯೋಗ ಪಡಿಸ್ಕೊಳ್ರಿ. ಸೊ ಇವ್ ಕುರ್ದು ಎಲ್ಲದರದ್ದು
ಕಂಪ್ಲೀಟ್ ಆನ್ಸರ್ಸ್ ಈಗೇನ್ ಚಾಪ್ಟರ್ಸ್ ಕೊಟ್ಟಿದೀವಲ್ಲ ಇದೇ ಚಾಪ್ಟರ್ ವೈಸ್ ಕ್ವಶನ್ ಅಂಡ್ ಆನ್ಸರ್ಸ್ ನ ಈ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿರ್ತದೆ. ಸೊ ಅದಕ್ಕೆ ನೀವು ಫಾಸ್ಟ್ ಆಗಿ ವಿಡಿಯೋ 2x ಸ್ಪೀಡ್ ದಾಗ ಇಟ್ಟು ನೋಡ್ರಿ, ಬಟ್ ಸ್ಕಿಪ್ ಮಾಡ್ಕೆ ನೋಡಿದ್ರೆ ಅಂದ್ರೆ ಮುಂದೆ ಏನ್ ಹೇಳಿವಿ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಅದ್ರೊಳಗಡೆ ಎಸ್ಪೆಷಲಿ ಈ ಚಾಪ್ಟರ್ಸ್ ಒಳಗಡೆ ನನ್ನ ಪ್ರಕಾರ ಓಕೆ ಅಂದ್ರೆ ಇವೇ ಬರ್ಬೇಕತ್ತೇನ್ ರೂಲ್ಸ್ ಇಲ್ಲ. ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ವೇಟೇಜ್ ಇದಕ್ಕ ಬಿಟ್ರೆ ಇದಕ್ಕ. ಸೊ ಇವ್ ಎರಡದ್ರಾಗ ಒಂದು ಅದನ್ನ ಮಿಸ್ ಹೊಡೆದ್ರ ಸೊ ಯಾವ್ದಪ್ಪ ಅಂದ್ರ ಇದು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕುಲಂ. ಇವು ಅಷ್ಟು ಕುರಿತು ಒಂದು ವಿಡಿಯೋ ಮಾಡಿದ್ದೇನೆ ನೋಡ್ರಿ. ಓಕೆ ಕಂಪ್ಲೀಟ್ ಆಗಿ ಆಲ್ರೆಡಿ 2000 ನಿಯರ್ಲಿ 1500 2000 ಅಷ್ಟು ವಾಚ್ ಆಗಿದಾವ. ಸೊ ನೋಡ್ಕೊಳ್ರಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಅದನ್ನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ರಿ. ಈ ವಿಡಿಯೋನು ಶೇರ್ ಮಾಡ್ರಿ, ಅವರಿಗೆ ಹೆಲ್ಪ್ ಆಗ್ಲಿ. ಸೊ ನೆಕ್ಸ್ಟ್ ಏನ್ ಆಗಲೇ ಹೇಳಿದಿನಲ್ಲ ಇವು ಇಂಪಾರ್ಟೆಂಟ್. ಸೊ ಡೆರಿವೇಶನ್ಸ್ 1 2 ಸೊ 3 4 5 ಇವು ಐದದ್ರಾಗ ಒಂದ್ ಡೆರಿವೇಶನ್ ಬೀಳಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನೇ ಸೆಕೆಂಡ್ ಚಾಪ್ಟರ್ದು, ಯಾಕಂದ್ರೆ ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ಕೋತಿತ್ತು ಅಂದ್ರೆ ಬಹಳಷ್ಟು ಟೈಮ್ ಹೋಗ್ತದೆ. ಜಸ್ಟ್ ಗ್ಲಾನ್ಸ್ ಮಾಡ್ರಿ. ಸೊ ಇವ್ಕುರ್ದು ಏನ್ ಮಾಡೋಣ ಅಂತ ಚಾಪ್ಟರ್ ವೈಸ್ ಅಟ್ ಲೀಸ್ಟ್ ಒಂದ್ 10 to 15 ಮಿನಿಟ್ಸ್ ಒಂದೊಂದು ವಿಡಿಯೋ ಮಾಡಿ ಸೊ ಇದೇ ಯೂಟ್ಯೂಬ್ ನ ಅಪ್ಲೋಡ್ ಮಾಡಿರ್ತ. ಎಲ್ಲದರದ್ದು ಲಿಂಕ್ ಕಳ್ಸ್ಕೊತ್ ಕುಂದ್ರದಿಲ್ಲ ನೋಡ್ರಿ. ಸೊ ಯಾರ್ಯಾರಿಗೆ ಬೇಕಲ್ಲ ನೀವು ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೊಳ್ರಿ. ಓಕೆ ಸೊ ಇಲ್ಲಿ ಪಾರ್ಟ್ ಡಿ ಇದನ್ನು ಕ್ವಶನ್ಸ್ ನ ಸೊ ಕೊಡ್ಲಾಗಿದೆ. ಕೆಲವೊಂದಿಷ್ಟು ನ್ಯೂಮರಿಕಲ್ಸ್ ನು ಇಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ಪಾರ್ಟ್ಸ್ ಯಾವ್ದ್ರಿ ಸರ್ ಚಾಪ್ಟರ್ 3 ಇದು. ಸೊ ಪಾರ್ಟ್ ಬಿ ಕ್ವಶನ್ಸ್, ಪಾರ್ಟ್ ಸಿ ಕ್ವಶನ್ಸ್ ಆಸ್ ವೆಲ್ ಆಸ್ ಸೊ ನೆಕ್ಸ್ಟ್ ಸರ್ 5 ಮಾರ್ಕ್ಸ್ ಪಾರ್ಟ್ ಡಿ ಕ್ವಶನ್ಸ್. ಸೊ ಇದ್ರೊಳಗಡೆ ಓಮ್ಸ್ ಲಾ ಮತ್ತು ಅದರದ್ದು ಎಕ್ಸ್ಪ್ಲನೇಷನ್ ಲಿಮಿಟೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಓಮ್ಸ್ ಲಾದ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಅದು ಪಾರ್ಟ್ ಸಿ ದಾಗಾದ್ರೂ ಕೇಳ್ಬೋದು, ಪಾರ್ಟ್ ಬಿ ದಾಗಾದ್ರೂ ಕೇಳ್ಬೋದು. ಸೊ ಈಗ ಮೋಸ್ಟ್ಲಿ ಇವೆರಡು ಡೆರಿವೇಶನ್ಸ್ ನ ಡಿಲೀಟ್ ಆಗಿದ್ದಾವ. ಯಾವ್ದ್ರಿ ಸರ್ ಅಂತಂದ್ರೆ ಸಿರೀಸ್ ರೆಜಿಸ್ಟರ್ಸ್ ಮತ್ತೆ ಪ್ಯಾರಲಲ್ ರೆಜಿಸ್ಟರ್ಸ್. ಅದೇ ಎರಡೇ ಚಾಪ್ಟರ್ ದಾಗ ಹೋದ್ರೆ ಸಿರೀಸ್ ಸೊ ಕೆಪಾಸಿಟರ್ಸ್ ಮತ್ತೆ ಪ್ಯಾರಲಲ್ ಕೆಪಾಸಿಟರ್ಸ್ ಅವು ಡೆರಿವೇಶನ್ಸ್ ಮಾಡಿಸ್ಕೊಟ್ಟಿರ್ತೇನೆ ಅಂತ. ಓಮಿಕ್ ಮಟೀರಿಯಲ್ಸ್, ನಾನ್ ಓಮಿಕ್ ಮಟೀರಿಯಲ್ಸ್ ಮೇಲೆ ನೆಕ್ಸ್ಟ್ ಸರ್ ಅಂದ್ರೆ EMF ಮತ್ತೆ ಪೊಟೆನ್ಶಿಯಲ್ ನಡುವಿನ ಡಿಫ್ರೆನ್ಸಸ್. ಓಕೆ ಆ ಡಿಫ್ರೆನ್ಸಸ್ ನ ಕೇಳಬಹುದು. ಸೊ ಇವಾಗ ಇಲ್ಲಿ 5 ಮಾರ್ಕ್ಸ್ ವೇಟೇಜ್. ಸೊ ಇವು ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಎಸ್ಪೆಷಲಿ ಯಾವ್ಯಾವ ರಿಸರ್ಚ್ ವಿಟ್ಸ್ಟೋನ್ ಬ್ರಿಡ್ಜ್ ವಿಟ್ಸ್ಟೋನ್ಸ್ ಯಾವ್ದು ಕ್ರಿಚಾಪ್ಸ್ ಲಾಸ್ ನ ರೂಲ್ಸ್ ಯೂಸ್ ಮಾಡ್ಕೊಂಡು ಸೊ ಏನಪ್ಪಾ ಅಂದ್ರೆ ಕಂಡೀಷನ್ ಫಾರ್ ದಿ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ದಿ ವಿಟ್ಸ್ಟೋನ್ ಬ್ರಿಡ್ಜ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಏನ್ ರಿಸರ್ಚ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಓಕೆ ಸೆಲ್ಸ್ ಇನ್ ಸೀರೀಸ್ ಮತ್ತೆ ಯಾವ್ದು ಸೆಲ್ಸ್ ಇನ್ ಪ್ಯಾರಲಲ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ ನೆಕ್ಸ್ಟ್ ಸರ್ ವಿತ್ ಯೂಸಲ್ ಮೀನಿಂಗ್ ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್ ಅಂತೇಳಿ ಈ ಕ್ವಶನ್ ಸೊ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಅದಾದ ಬಳಿಕ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಸರ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಗಳು ಯಾಸ್ ಇಟ್ ಈಸ್ ಬರ್ತವೆ ಏನ್ರಿ ಅಂತಂದ್ರೆ ನಾನು ಎರಡು ಚಾಪ್ಟರ್ಸ್ ಮೇಲೆ ಯಾಸ್ ಇಟ್ ಈಸ್ ಬರ್ಬಹುದು ಅಂತೇಳಿ ಗೆಸ್ ಮಾಡಿರ್ತದೆ ನೋಡ್ರಿ. ಒಂದ್ ಯಾವ್ದಪ್ಪ ಅಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲಿಂದು, ಇನ್ನೊಂದು AC ಮೇಲಿಂದು. ಸ್ವಲ್ಪ ಸರ್ಟನ್ ಎಕ್ಸ್ಟೆಂಟ್ ಹೋದ ವರ್ಷದ ಅಪಿಯರ್ ಆಗಿದೆ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಅಂದ್ರೆ ಡಿಕ್ ಟು ಡಿಕ್ಟ್ ವಿತ್ ಸೇಮ್ ಏನಪ್ಪಾ ಅಂದ್ರೆ ಡೇಟಾ ಅಲ್ಲೇ ಅಂದ್ರೆ ಸೇಮ್ ವ್ಯಾಲ್ಯೂಸ್ ರಿಪೀಟ್ ಆಗೈತೆ. ಸೊ ಈ ಚಾಪ್ಟರ್ ಮೇಲೆ ರಿಪೀಟ್ ಆಗ್ಬಹುದು, ಆಗ್ಲಾರ್ದು ಇರ್ಬೋದು. ಸೊ ಕೊಟ್ಟಿದ್ದನ್ನ ಕ್ವಶನ್ಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ. ಇವ್ರದ್ದೇನು ಆನ್ಸರ್ಸ್ ನೀವು ಹುಡುಕಾಡ್ಕೋದ್ ಕುಂದ್ರೋದಕ್ಕಿಂತ ಇವು ಪಾಸಿಂಗ್ ಪ್ಯಾಕೇಜ್ ಏನಿದೆಲ್ಲ ಚಾಪ್ಟರ್ ವೈಸ್ ನೆಕ್ಸ್ಟ್ ತೋರಿಸ್ತೈತಿ, ಅಲ್ಲಿ ನೀವು ನೋಡ್ಕೊಳ್ರಿ. ಸೊ ಅವ್ರದ್ದು ಆನ್ಸರ್ ಸಿಗ್ತೈತಿ. ಸೊ ಅದೇ ತರನೇ ನೆಕ್ಸ್ಟ್ 4th ಚಾಪ್ಟರ್ದು ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಎಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿಸ್ ಒನ್. ಸೊ ಈ ಡೆರಿವೇಶನ್ ಯಾವ್ದ್ರಿ ಸರ್ ಕರೆಂಟ್ ಲೂಪ್ದು. ಓಕೆ ಕರೆಂಟ್ ಲೂಪ್ದು ಸೊ ಬಯೋಟ್ ಸಾವರ್ಟ್ಸ್ ಲಾದ ಯೂಸ್ ಮಾಡ್ಕೊಂಡು ಸೊ ಕರೆಂಟ್ ಲೂಪ್ಲೆ ಸೊ ದಟ್ ಯು ಕ್ಯಾನ್ ಡಿರೈವ್ ಅಂತೇಳಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು ಬಯೋಟ್ ಅಂತೇಳಿ ಮಾಡ್ರಿ, ಬಯೋಟ್ ಸಾವರ್ಟ್ಸ್ ಲಾ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ಇದೊಂದು ಇವ್ ಎರಡದ್ರಾಗ ಒಂದು ಬೀಳಂತ ಸಾಧ್ಯತೆ ಜಾಸ್ತಿ ಇದೆ 5 ಮಾರ್ಕ್ಸ್ ಕ್ವಶನ್ಸ್. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಅಪ್ಕಮಿಂಗ್ ಕೋರ್ಸಸ್ಗಳದು ವೆಕೇಶನ್ದು, ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್, ನೆಕ್ಸ್ಟ್ ಸರ್ತ KCET ಅದು ರೆಗ್ಯುಲರ್ ಲಾಂಗ್ ಟರ್ಮ್ ಕೋರ್ಸಸ್, ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಅದು ನಿಮ್ ಜೂನಿಯರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಲಾಗ್ತದ. ಈ ಚಾಪ್ಟರ್ದಾಗ ಡೈರೆಕ್ಟ್ ಆಗಿ ನೀವೇನ್ ಓದ್ಬಿಡ್ರಪ್ಪ ಅಂತಂದ್ರ ಸೊ ದಟ್ ವೆರಿ ಇಂಪಾರ್ಟೆಂಟ್ ಈಸ್ ಡಿಫರೆನ್ಸಸ್. ಓಕೆ ಡಿಫರೆನ್ಸಸ್ ಬಿಟ್ವೀನ್ ಇದು ಒಂದು ಕ್ವಶನ್ ನ ನೀವು ಯಾವುದು ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮತ್ತೆ ಯಾವ್ದ್ರಿ ಸರ್ ಡಯಾಮ್ಯಾಗ್ನೆಟಿಕ್ ಅಂತೇಳಿ ಒಂದ್ ಕಡೆ ಕೊಟ್ಟೈತಿ ನೋಡ್ರಿ. ಸೊ ಇಲ್ಲಿ ಎರಡರದ್ದು ಕೊಟ್ಟೈತಿ. ಅದೇ ತರನೇ ಸೊ ಡಿಫರೆನ್ಸಸ್ ಬಿಟ್ವೀನ್ ಯಾವ್ದು ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮತ್ತೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆ ಕ್ವಶನ್ ನೀವು ಓದ್ಬಿಡ್ರಿ, ಎಲ್ಲಾ ಪ್ರಾಪರ್ಟೀಸ್ನು ಕವರ್ ಆಗ್ತಾವ. ಸೊ ಒಂದೊಂದ್ರದ್ದು ಕೇಳಿದ್ರೆ ಒಂದೊಂದಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಅಂತೇಳಿ ಸೊ ಕನ್ಸರ್ನ್ ಟು ದ ಮ್ಯಾಗ್ನೆಟಿಸಮ್. ಓಕೆ ಅಲ್ಲಿ ಎಲೆಕ್ಟ್ರಿಕ್ ಡಿಸ್ಕಷನ್ ಮಾಡಿದ್ರೆ ಇಲ್ಲಿ ಮ್ಯಾಗ್ನೆಟಿಸಮ್ ಕದ. ಸೊ ಯು ಕ್ಯಾನ್ ಸ್ಟಡಿ ದಿಸ್ ಆಲ್ಸೋ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗಡೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸಿ ಕ್ವಶನ್ಸ್
ಅದ್ರಾಗ ಪರ್ಟಿಕ್ಯುಲರ್ಲಿ ಯಾವ್ದ್ರಿ ಸರ್ ಅಂತಂದ್ರ ದಟ್ ಈಸ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್. ಇನ್ನೊಂದ್ರಿ ಸರ್ ಕಾಯಿಲ್ ಅಂಡ್ ಕಾಯಿಲ್. ಓಕೆ, ಕಾಯಿಲ್ ಅಂಡ್ ಮ್ಯಾಗ್ನೆಟ್, ಕಾಯಿಲ್ ಅಂಡ್ ಕಾಯಿಲ್ experiment. So concern to the demonstration of that what electromagnetic induction. So they are going to be the most important. Okay, so ಅದರ ಜೊತೆಗೆ ಲೆನ್ಸಸ್ ಲಾ. ಓಕೆ, ಅದರ ಜೊತೆಗೆ ಲೆನ್ಸಸ್ ಲಾ. ಸೊ ಎಡ್ಡಿ ಕರೆಂಟ್ಸ್ ಈಗ ಡಿಲೀಟ್ ಆಗೈತಿ, ಎಡ್ಡಿ ಕರೆಂಟ್ಸ್ ಈಗ ಡಿಲೀಟ್ ಆಗೈತಿ. ಓಕೆ, ಸೊ ಯು ಕ್ಯಾನ್ ಗ್ಲಾನ್ಸ್ ದೋಸ್ ಆಲ್ಸೋ ಬಿ. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಅದೇ ತರನೇ 7ನೇದ್ರಾಗ LCR ಸೊ ಸರ್ಕ್ಯೂಟ್ಸ್ ಡೆರಿವೇಶನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಓನ್ಲಿ ಎಲ್ ಇದ್ರ, ಓನ್ಲಿ ಸಿ ಇದ್ರ, ಓನ್ಲಿ ರೆಸಿಸ್ಟೆನ್ಸ್ ಆರ್ ಇದ್ರ ಅವ್ರದನ್ನ ಕೇಳ್ಬೋದು. ಸೊ ಅದಕ್ಕೆ ಈ ಕ್ವಶನ್ಸ್ ನ ನೀವು ಗ್ಲಾನ್ಸ್ ಮಾಡ್ಕೊಳ್ರಿ. ಸೊ ಕರೆಕ್ಟ್ ಆಗಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಪ್ರಾಬ್ಲಮ್ ಮೋಸ್ಟ್ ವೇಟೇಜ್ ಆನ್ ದಿಸ್ ಚಾಪ್ಟರ್. ಓಕೆ, ಸೊ ಅದಕ್ಕೆ ಅಲ್ಲಿ ಪ್ರಾಬ್ಲಮ್ಸ್ ಕೊಡ್ಲಾಗಿದೆ ಕೆಲವೊಂದಿಷ್ಟು, ಯು ಕ್ಯಾನ್ ಪ್ರಾಕ್ಟೀಸ್ ಈ ಚಾಪ್ಟರ್ದಾಗ. ಸೊ ಏನು ಓದಿಲ್ಲ ಅಂದ್ರೆ ಒಂದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಿಷ್ಟು ಓದ್ಕೋರಿ. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕನ್ಸರ್ನ್ ಟು ದಿಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಅದರ ಜೊತೆಗೆ ಇನ್ನೊಂದು ಇಲ್ಲಿ ಚಾರ್ಟ್ ಕೊಟ್ಬಿಡ್ತೀನಿ ನೋಡ್ರಿ. ಚಾರ್ಟ್ ನ ಸೊ ಅಪ್ಲಿಕೇಶನ್ಸ್ ನೋಡ್ಕೊಂಡ್ಬಿಡ್ರಿ, ಎಲ್ಲಾದ್ರದ್ದು ಅಪ್ಲಿಕೇಶನ್ಸ್. ಓಕೆ, ಅಪ್ಲಿಕೇಶನ್ ಪಾರ್ಟ್ ಇದು ಬೇಕಂದ್ರೆ ಒಂದು ಎಕ್ಸ್ಪ್ಲೈನ್ ಮಾಡಿರ್ತದಂತ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ವಿಡಿಯೋ ಮಾಡಿ. ಸೊ ಇವುಷ್ಟು ಅಪ್ಲಿಕೇಶನ್ಸ್ ಒಳಗಡೆ ಒಂದು ಯಾವ್ದಾದ್ರು ಎಸ್ಪೆಷಲಿ ನನ್ನ ಪ್ರಕಾರ ಇವೇ ಬೀಳ್ತಾವಂತೇನಿಲ್ಲ. ಸೊ ಇದೊಂದು, ನೆಕ್ಸ್ಟ್ ಸರ್ತ ಇದೊಂದು, ನೆಕ್ಸ್ಟ್ ಇದು, ಇವು ಮೂರದ್ರಾಗ ಒಂದು ಬೀಳ್ಬಹುದು. ಹಂಗಂತೇಳಿ ಅದಷ್ಟೇ ಓದೋದಕ್ಕಿಂತ ಈ ಗಾಮಾ ರೇ, ಎಕ್ಸ್ ರೇಸ್ ಇದನ್ನು ಕೇಳ್ಬೋದು. ಅದಕ್ಕೆ ನೋಡ್ಕೊಳ್ರಿ. ಒಟ್ನಲ್ಲಿ ಇದೊಂದು ಚಾರ್ಟ್ ಕರೆಕ್ಟ್ ಆಗಿ ಓದಿದ್ರೆ ಅಂದ್ರೆ ನಿಮ್ಗೆ ಶ್ಯೂರ್ಲಿ 2 ಮಾರ್ಕ್ಸ್ ನ ಅಥವಾ 3 ಮಾರ್ಕ್ಸ್ ಕ್ವಶನ್ ಬರ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ ಮೋಸ್ಟ್ ಪ್ರಾಬಬ್ಲಿ ಸೊ ಕನ್ಸರ್ನ್ ಟು ದಿ ಯಾವ್ದು ಸರ್ ಅಂತಂದ್ರೆ ರೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್. ಸೊ ಇದ್ರೊಳಗಡೆ ಸೊ ರೇ ಆಪ್ಟಿಕ್ಸ್ ಮೇಲ್ಗಡೆ ಎಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಯಾವ್ದಪ್ಪ ಅಂತಂದ್ರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದೇ ತರನೇ ಹೋದ್ರ ಸೊ ಇನ್ನೊಂದು ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ದಿಸ್. ಸೊ ಯಾವ್ದ್ರಿ ಸರ್ ಅಂತಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮಟೀರಿಯಲ್ ಆಫ್ ದಿ ಪ್ರಿಸಮ್, ಪ್ರಿಸಮ್ ಫಾರ್ಮುಲಾ ಮತ್ತೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಇವೆರಡೂನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆಗೆ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ಸೊ ಕಾಂಬಿನೇಷನ್ ಆಫ್ ದಿ 2 ಲೆನ್ಸಸ್ ಮಾಡ್ರಿ. ಬಟ್ ಇದ್ರ ಮ್ಯಾಲ ಪ್ರಾಬ್ಲಮ್ಸ್ ನ ಕೇಳೋದು ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಕೊಟ್ಟೈತಿ ನೋಡ್ರಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದೀಸ್ ಆಲ್ಸೋ ಬಿ. ಓಕೆ, ಸೊ ಅದಕ್ಕೆ ಇವು ಎಲ್ಲ ಡಿಸ್ಕಷನ್ ಯಾಕೆ ಮಾಡಿರ್ತದ ಅಂದ್ರೆ ಕೆಲವೊಬ್ಬರಿಗೆ ಯಾವ ಇಂಪಾರ್ಟೆಂಟ್ ಅಂತೇಳಿ ಓದಲಿಕ್ಕೂ ಹೆಲ್ಪ್ ಆಗ್ಲಿ ಅಂತೇಳಿ. ಇನ್ನು ಕೆಲವೊಬ್ರು ಓದಿರ್ತಿರಲ್ಲ, ನಿಮ್ಗೆ ಇನ್ನೂ ಪ್ರಿಪರೇಷನ್ಕ ಸ್ಪೀಡ್ ಆಗ್ಲಿ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ನ ಜಾಸ್ತಿ ಆಗ್ಲಿ ಅಂತೇಳಿ ಇವೆಲ್ಲನೂ ಕಂಪ್ಲೀಟ್ ಆಗಿ ತೋರಿಸಿರ್ತೈತಿ. ಇದ್ರ ಜಸ್ಟ್ PDF ಕಳಿಸ್ಕೆ ನೀವು ನೋಡ್ಕೊಂಡ್ ಬಿಡ್ರಿ ಅಂತ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಹೇಳಿರ್ತದ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ನೆಕ್ಸ್ಟ್ ಸರ್ ಅಂತಂದ್ರೆ ವೇವ್ ಆಪ್ಟಿಕ್ಸ್ ದೊಳಗಡೆ. ಸೊ ವೇವ್ ಆಪ್ಟಿಕ್ಸ್ ದೊಳಗಡೆ ಸೊ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಆಫ್ ಪೊಲರೈಡ್ಸ್. ನೆಕ್ಸ್ಟ್ ಡಿಫರೆನ್ಸಸ್ ಬಿಟ್ವೀನ್ ಎದೆದ್ರ ನಡುವೆ ಸರ್ತ ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಅಂತೇಳಿ ಈ ತರ. ಓಕೆ, ಸೊ ನೆಕ್ಸ್ಟ್ ಅವಾಗಿದ್ದು ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಿತ್ತು. ಬಟ್ ಈಗ ಡೆರಿವೇಶನ್ ಕೇಳೋದು ಸ್ವಲ್ಪ ಡೌಟ್ ಇದು. ಯಾವ್ದ್ರ ಸರ್ತ ಯಂಗ್ಸ್ ಡಬಲ್ ಸ್ಲಿಟ್ ಫ್ರಿಂಜ್ ವಿಡ್ತ್ ಡೆರಿವೇಶನ್ ಅಂತೇಳಿ. ಸೊ ಬಟ್ ಇದ್ರ ಮೇಲೆ ಎಕ್ಸ್ಪೆರಿಮೆಂಟಲ್ ಎಕ್ಸ್ಪ್ಲನೇಷನ್ ಕೇಳ್ಬೋದು, ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ನ ಕೇಳ್ಬೋದು. ಸೊ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇಲ್ಲಿ ಕೊಡ್ಲಾಗಿದೆ, ಇದಕ್ಕರದೇ ಸೊಲ್ಯೂಷನ್ಸ್ ಈಗ ಮುಂದೆ ತೋರಿಸ್ತದಂತ ಯಾವ ತರ ಕೊಟ್ಟೈತೆ ಅನ್ನೋದು. ಸೊ ಯು ಕ್ಯಾನ್ ಗ್ಲಾನ್ಸ್. ನೆಕ್ಸ್ಟ್ ಸರ್ತ 11th ಚಾಪ್ಟರ್ ಕನ್ಸರ್ನ್ ಟು ದಿ ಸೊ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ದು. ಸೊ ಇದ್ರ ಒಳಗಡೆ ಡಿ ಬ್ರೋಗ್ಲಿ ಸೊ ವೇವ್ಲೆಂತ್ ಆಫ್ ಪಾರ್ಟಿಕಲ್ ಎಕ್ಸ್ಪ್ರೆಷನ್ ಅದು. ನೆಕ್ಸ್ಟ್ ಡಾವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಸೊ ಕೆಲವೊಂದಿಷ್ಟು ಆಸ್ಪೆಕ್ಟ್ಸ್ ಡಿಲೀಟ್ ಆಗ್ಯಾವ. ಬಟ್ ಏನು ಓದ್ಲಿಲ್ಲ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಓದ್ರಪ್ಪ ಅಂತಂದ್ರೆ ಯು ಕ್ಯಾನ್ ರೀಡ್ ದಿಸ್ ಕ್ವಶನ್ ಕಂಪಲ್ಸರಿ. ಓಕೆ, ಅಬ್ಸರ್ವೇಷನ್ಸ್ ಅಥವಾ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತೇಳಿ. ಸೊ ಕಂಪಲ್ಸರಿ ಈ ಕ್ವಶನ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಅದಕ್ಕೆ ಇದು ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಡೆಫಿನಿಷನ್ಸ್ ಗಳನ್ನ ಕೇಳಬಹುದು, ಯು ಕ್ಯಾನ್ ರೀಡ್ ದೋಸ್ ಆಲ್ಸೋ. ಸೊ ಎಸ್ಪೆಷಲಿ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಸೊ ಎಸ್ಪೆಷಲಿ ಯಾವುದು ಫೋಟೋ ಎಮಿಷನ್, ಥರ್ಮ್ಯಾನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಸೆಕೆಂಡರಿ ಎಮಿಷನ್ ಅಂತೇಳಿ ಹಿಂಗ್ ಬರೀ ಲಿಸ್ಟ್ ಮಾಡ್ರಿ ಅಂತೇನು ಆಲ್ರೆಡಿ ಪ್ರಿವಿಯಸ್ ಇಯರ್ ಕೇಳೇನ. ನೆಕ್ಸ್ಟ್ ಅಟ್ ಲೀಸ್ಟ್ ಇವ್ 2 ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರಿ. ಅದ್ರ ಜೊತೆಗೆ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ ಎದ್ರದ್ರಿ ಸರ್ ಐನ್ಸ್ಟೀನ್ಸ್ ಸೊ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಸೊ ಇದೊಂದು ಕ್ವಶನ್. ಓಕೆ, ಇವ್ 3 ಕ್ವಶನ್ ಮಿನಿಮಮ್ ಈ ಚಾಪ್ಟರ್ದಾಗ ಓದ್ರಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ಪ್ರಾಬ್ಲಮ್ಸ್. ಬೇಕಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟೈತಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. 2 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಕೇಳಬಹುದು ಏನ್ರಿ ಸರ್ ಅಂತಂದ್ರೆ ಅವಾಗ ಪ್ರಿವಿಯಸ್ ಇಯರ್ ಕೇಳಿದನ. ಸೊ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಇವೆರಡಕ್ಕರದ್ದು ಎಕ್ಸ್ಪ್ರೆಷನ್ ಆಗಿರ್ಲಿ ಮತ್ತೆ ಪ್ರಾಬ್ಲಮ್ಸ್ ಆಗಿರ್ಲಿ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್. ಸೊ ಇವ್ರದೆಲ್ಲ ಆನ್ಸರ್ಸ್ ಇದಾವೆ ಚಾಪ್ಟರ್ ವೈಸ್ ಇದ್ದಾಗ.
ಸೊ ನೀವೇನ್ ಹೊಸದೇನ್ ಕ್ರಿಯೇಟ್ ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ಇದ್ದಿದ್ದನ್ನ ಚಂದಗೆ ಇನ್ನೊಂದ್ 2-3 ದಿನ ಏನ್ ಟೈಮ್ ಇದೆಯಲ್ಲ ಅವಾಗ ಓದ್ಕೊಳ್ರಿ. ಈ ಚಾಪ್ಟರ್ ದಾಗ ಬಂದ್ರ ಎವರ್ ಗ್ರೀನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ದಿಸ್. ಓಕೆ, ಸೊ ಕನ್ಸರ್ನ್ ಟು ದಿ ಬೋಸ್ಟ್ ಪಾಸ್ಟುಲೇಟ್ಸ್. ಸೊ ಅದಾದ ಬಳಿಕ ಡೆರಿವೇಶನ್ಸ್ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಕೊಟ್ಟೈತಿ ನೋಡ್ರಿ ಕ್ಲಿಯರ್ ಆಗಿ. ಟೋಟಲ್ ಎನರ್ಜಿದ ಒಂದು ಡೆರಿವೇಶನ್. ನೆಕ್ಸ್ಟ್ ಸರ್ ಅಂತಂದ್ರ ಸೊ ಅಸ್ಯೂಮಿಂಗ್ ಏನಪ್ಪಾ ಅಂತಂದ್ರ ದಟ್ ಈಸ್ ಯಾವ್ದು nth ರೇಡಿಯಸ್ ಆಫ್ ದಿ nth ಆರ್ಬಿಟ್. ನೆಕ್ಸ್ಟ್ ಸರ್ ಅಂತಂದ್ರ ಟೋಟಲ್ ಎನರ್ಜಿ ಐತೆ nth ಆರ್ಬಿಟ್ ಐತೆ. ನೆಕ್ಸ್ಟ್ ಸರ್ ಅಂತಂದ್ರ ಸೊ ದಟ್ ಈಸ್ ದ ವೇವ್ ನಂಬರ್. ಮೋಸ್ಟ್ಲಿ ಇದು ವೇವ್ ನಂಬರ್ ಏನ್ ಕೇಳೋದು ಡೌಟ್. ಈ ಮೂರುದ್ರಾಗ ಫಸ್ಟ್ನೇದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಓಕೆ, ಕೇಳಿದ್ರೆ ಡೆರಿವೇಶನ್ ಕೇಳಬಹುದು. ಪ್ರಿವಿಯಸ್ ಇಯರ್ ಕೇಳಿದಾನ ಆಲ್ರೆಡಿ. ಸೊ ನೆಕ್ಸ್ಟ್ ಯಾವ್ದು ಚಾಪ್ಟರ್ಸ್ ಸರ್ ಅಂತಂದ್ರೆ ಕನ್ಸರ್ಟ್ ಟು ದ ನ್ಯೂಕ್ಲಿಯೈ. ನ್ಯೂಕ್ಲಿಯೈದೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡೆಫಿನಿಷನ್ಸ್, ಐಸೋಟೋಪ್ಸ್, ಐಸೋಬರ್ಸ್, ಐಸೋಟೋನ್ಸ್ ಅಂತೇಳಿ ಅದು. ಅದ್ರ ಜೊತೆಗೆ ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಕ್ವಶನ್. ಯಾವ್ದ್ರಿ ಸರ್ ಅಂತಂದ್ರೆ ಪ್ರಾಪರ್ಟೀಸ್. ಇದ್ರ ಮ್ಯಾಲ ನ್ಯೂಮರಿಕಲ್ ಅದು ಕೇಳ್ದ ಅಂತಂದ್ರೆ ಸೊ ಇವ್ಯಾವ ಥಿಯರಿ ಕ್ವಶನ್ ಕೇಳೋದು ಡೌಟ್. ಬಟ್ ನ್ಯೂಮರಿಕಲ್ ಕೇಳಿಲ್ಲ ಅಂದ್ರೆ 100% ಅದು ಸೊ ರಿಪೀಟ್ ಆಗ್ತೈತಿ. ಬಟ್ ಇದು ಏನದಲ್ಲ 5 ಮಾರ್ಕ್ಸ್ ಇಂದ ಡಿಲೀಟ್ ಆಗೈತಿ. ಓಕೆ, ದಿಸ್ ಇಸ್ ಡಿಲೀಟೆಡ್. ಸೊ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಯೂಶಲಿ ಅವಾಗ 5 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲಿ ಕೊಡ್ಲಾಗಿದೆ. ಬಟ್ ಈಗ 5 ಮಾರ್ಕ್ಸ್ ಇಂದ ಏನ್ ಕೇಳಂಗಿಲ್ಲ, 3 ಮಾರ್ಕ್ಸಿಗೆ ಅದು ಕೇಳ್ತಾನೆ. ಇವೇ ಕ್ವಶನ್ಸ್ ಹೋದ್ 2024 ದಾಗ ಇದನ್ನ ಸೊ ಇದು ಎರಡದ್ರಾಗ ಒಂದನ್ನ ರಿಪೀಟ್ ಆಗಿತ್ತು. ಬಟ್ ಏನ್ ಮಾಡಿದ್ನಪ್ಪ ಅಂತಂದ್ರೆ ನಾವ್ ಇನ್ನೂ ಒಂದಿಷ್ಟು ಎರಡೆರಡು ಕ್ಯಾಲ್ಕುಲೇಷನ್ ಕೇಳಿದ್ರೆ ಒಂದೇ ಕ್ಯಾಲ್ಕುಲೇಷನ್ ಕೇಳಿದ. ಅದಕ್ಕೆ ಈ ಕ್ವಶನ್ಸ್ ಗಳು 3 ಮಾರ್ಕ್ಸಿಗೆ ರಿಪೀಟ್ ಆಗ್ತಿರ್ತಾವ. ಸೊ ಅದಕ್ಕೆ ಅದರದ ಬೆನಿಫಿಟ್ ನ ತಗೊಳ್ರಿ. ಓಕೆ, ಯು ಕ್ಯಾನ್ ಮೇಕ್ ಯೂಸ್. ನೆಕ್ಸ್ಟ್ ಸರ್ ಲಾಸ್ಟ್ ಚಾಪ್ಟರ್ ದಟ್ ಈಸ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಅದ್ರಾಗ ಒಂದ್ 4-5 ಕ್ವಶನ್ ಹೇಳ್ತೀನಿ. ಆ 4-5 ಕ್ವಶನ್ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ರಿ. ಯಾವ್ದ್ರಿ ಸರ್ ಅಂತಂದ್ರೆ ಈಗಂತೂ ಇವು ಗೇಟ್ಸ್, ಲಾಜಿಕ್ ಗೇಟ್ಸ್ ಡಿಲೀಟ್ ಆಗ್ಯಾವ. ಸೊ ನೆಕ್ಸ್ಟ್ ಲಾಜಿಕ್ ಗೇಟ್ಸ್ ಬಿಡ್ರಿ. ನೆಕ್ಸ್ಟ್ ಏನ್ ಓದ್ರಪ್ಪ ಅಂದ್ರೆ ಕರೆಕ್ಟ್ ಆಗಿ ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕೊಟ್ಟಿರ್ತದ. ಕಂಪಲ್ಸರಿ ಆ ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ರಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಫಸ್ಟ್ ಸ್ಟಾರ್ ಮಾರ್ಕ್ ಗೋಸ್ ಟು ದಿ ಯಾವ್ದಕ್ರಿ ಸರ್ ಅಂತಂದ್ರ ದಿಸ್ ಡಿಫರೆನ್ಸಸ್ ಬಿಟ್ವೀನ್ ಎನ್ ಟೈಪ್ ಮತ್ತೆ ಪಿ ಟೈಪ್. ಇದ್ರ ಜೊತೆಗೆ ಇನ್ನೊಂದು ಇಂಟ್ರನ್ಸಿಕ್ ಅಂಡ್ ಎಕ್ಸ್ಟ್ರನ್ಸಿಕ್ ಅಂತೇಳಿ ಬರ್ತದೆ ನೋಡ್ರಿ. ಇಂಟ್ರನ್ಸಿಕ್ ಮತ್ತೆ ಎಕ್ಸ್ಟ್ರನ್ಸಿಕ್ ಸೆಮಿ ಕಂಡಕ್ಟರ್ಸ್ ಡಿಫರೆನ್ಸಸ್ ಅದು ಇಲ್ಲಿ ಕೊಟ್ಟದ ನೋಡ್ರಿ. ಅದು 3 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಇವೆರಡದ್ರಾಗ ಒಂದು ಕ್ವಶನ್ ಶ್ಯೂರ್ಲಿ ದೇ ಆರ್ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇರ್ಲಿಲ್ಲ ಅಂದ್ರೆ ಬಹಳ ಸಿಂಪಲ್ ವೇದೊಳಗ ವಾಟ್ ಡು ಯು ಮೀನ್ ಬೈ ಎನ್ ಟೈಪ್ ಸೆಮಿಕಂಡಕ್ಟರ್, ವಾಟ್ ಡು ಯು ಮೀನ್ ಬೈ ಪಿ ಟೈಪ್ ಸೆಮಿಕಂಡಕ್ಟರ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಿ ಎನ್ ಟೈಪ್ ಸೆಮಿಕಂಡಕ್ಟರ್, ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತೇಳಿ. ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಇಂಟ್ರನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರನ್ಸಿಕ್ ಸೆಮಿಕಂಡಕ್ಟರ್ಸ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇಂಟ್ರನ್ಸಿಕ್ ಮತ್ತೆ ಎಕ್ಸ್ಟ್ರನ್ಸಿಕ್ ಅಂತೇಳಿ ಹಿಂಗ್ ಡೆಫಿನಿಷನ್ ಎಕ್ಸಾಂಪಲ್ಸ್ ಕೇಳ್ಬೋದು. ಹೆಚ್ಚಾಗಿ ಇದೇ ಡಿಫರೆನ್ಸಸ್ ನ ಬರಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಗ್ಲಾನ್ಸ್ ದೋಸ್ 2 ಕ್ವಶನ್ಸ್. ಅಪಾರ್ಟ್ ಫ್ರಮ್ ದಟ್ ಸೊ ಒಟ್ಟ ಯಾವುದೇ ಕಾರಣಕ್ಕೂ ಯಾವ ಕ್ವಶನ್ ನೆಗ್ಲೆಕ್ಟ್ ಮಾಡ್ಬೇಡ್ರಪ್ಪ ಅಂದ್ರ ಸೊ ಇವು 2 ಕ್ವಶನ್ಸ್ ಯಾವ್ದ್ರಿ ಸರ್ ಅಂತಂದ್ರ ಸೊ ಕನ್ಸರ್ನ್ ಟು ದಿ ವಾಟ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್, ಇನ್ನೊಂದು ಹಾಫ್ ವೇವ್ ರೆಕ್ಟಿಫೈಯರ್. ಸೊ ಹಿಯರ್ ಫುಲ್ ವೇವ್ ರೆಕ್ಟಿಫೈಯರ್, ಇನ್ನೊಂದ್ರಿ ಸರ್ ಅಂತಂದ್ರ ಹಾಫ್ ವೇವ್ ರೆಕ್ಟಿಫೈಯರ್. ಯಾವುದು ಹಾಫ್ ವೇವ್ ರೆಕ್ಟಿಫೈಯರ್. ಇವ್ 2 ಕ್ವಶನ್ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಸೊ ಇವ್ 2 ಕ್ವಶನ್ ನೋಡೋಣ ಅಂತ ಪಾಸಿಬಲ್ ಐತಂದ್ರೆ ಒಂದ್ 10 ಮಿನಿಟ್ಸ್ ವಿಡಿಯೋ ಮಾಡ್ಬಿಟ್ಟಿರ್ತದ. ಸೊ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕಂಟೆಂಟ್ ಕೊಟ್ಟಿದೀವಲ್ಲ ಅದೇ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತದ. ಸೊ ಅವಕರದ್ದು 2 ಕುರದು ನೀವು ಬೆನಿಫಿಟ್ ನ ತಗೊಳ್ರಿ. ಅದ್ರ ಜೊತೆಗೆ ನಿಮಗ್ ಪಾಸಿಬಲ್ ಆಗ್ತಿತ್ತು ಅಂದ್ರೆ ಇವೊಂದ್ 2 ಓದ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸೊ ಅದ್ರ ಜೊತೆಗೆ ಬೇಕಂದ್ರೆ ಸಿಇ ಮೋಡ್ ದಾಗ ಸೊ ಆಸ್ ಎ ಸ್ವಿಚ್ ಮತ್ತೆ ಟ್ರಾನ್ಸಿಸ್ಟರ್ ಸೊ ಯಾವ್ದ್ರ ಸರ್ ಅಂತಂದ್ರೆ ದಟ್ ಈಸ್ ಇನ್ ಸೊ ಆಸ್ ಅನ್ ಆಂಪ್ಲಿಫೈಯರ್ ಅಂತೇಳಿ. ಅದ್ರ ಜೊತೆಗೆ ಸೊ ಬೇಕಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಸೊ ನೆಕ್ಸ್ಟ್ ಇನ್ಸುಲೇಟರ್ಸ್ ಅಂತೇಳಿ ಹಿಂಗ ಆನ್ ದಿ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಥಿಯರಿ. ಸೊ ಯು ಕ್ಯಾನ್ ಡಿಸ್ಕಸ್ ದಟ್ ಆಲ್ಸೋ. ಬಟ್ ಯಾವುದೇ ಕಾರಣಕ್ಕೂ ಇವ್ 2 ಕ್ವಶನ್ ಮಾತ್ರ ಬಿಡಬೇಡ್ರಿ, ಪ್ರಾಕ್ಟೀಸ್ ಮಾಡ್ರಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ ಆಲ್ ಅಬೌಟ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ತು. ಸೊ ಆಲ್ರೆಡಿ ಹೇಳಿದೇವಲ್ಲ ವೆಕೇಶನ್ ದವರಿಗೆ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದವು. ಸೊ ಇವನ್ ಅವರಿಗೆ 10 ಗ್ರೂಪ್ಸ್ ಸ್ಟೂಡೆಂಟ್ಸ್ ಅವ್ರದೇ ಫ್ರೆಂಡ್ಸ್ ಇದ್ರಂದ್ರೆ ಅವರಿಗೆ ವಿದಿನ್ 6000 rupees ದೊಳಗಡೆ ಪರ್ ಸ್ಟೂಡೆಂಟ್ಸ್ 6000 ದಂಗ PCMB ಒಂದ್ಸಲ ಮುಗಿಸ್ಕೊಡ್ಲಕ್ ಅವರಿಗೆ ಆಫರ್ನು ಇದೆ. ಅದರದ್ದು ಬೆನಿಫಿಟ್ ತಕ್ಕೋ ಅಂತ ಹೇಳ್ರಿ. ಓಕೆ, ಎಲ್ಲರಿಗೆ ತಿಳಿದು ಅವ್ರು ಈ ಫಸ್ಟ್ ಇಯರ್ ದವ್ರಿಗೆ ಏನು ಗೊತ್ತಿರಲ್ಲ, ಅವ್ರು ತಿಳ್ಕೊಂಡ್ ಬರಟ್ಲೆ ಜೂನ್ ಜುಲೈ ಆಗಸ್ಟ್ ಬೆಳೆದ್ ಬಿಡ್ತೈತೆ. ಅವಾಗ ಏನಾಗ್ಬಿಡ್ತಾವ ಇಲ್ಲಿ ವೆಕೇಶನ್ ಮುಗಿದ್ ಹೋಗಿರ್ತಾವ ಮತ್ತೆ ರೆಗ್ಯುಲರ್ನು ಸೊ ಅರ್ಧ ಬಂದಿರ್ತಾವ. ಅದಕ್ಕೆ ಅವಾಯ್ಡ್ ಮಾಡೋ ಸಂಬಂಧ ದೇ ಕ್ಯಾನ್ ಯು ಕ್ಯಾನ್ ಟೆಲ್ ದೆಮ್ ಟು ಅಟೆಂಡ್ ದಿ ಕ್ಲಾಸಸ್ ಆನ್ ಟೈಮ್. ನಿನ್ನೆ ಸ್ಟಾರ್ಟ್ ಆಗಿತ್ತು, ಇವತ್ತಿನ ಹಿಡಿದು ಅಟೆಂಡ್ ಆಗಂತ ಹೇಳ್ರಿ. ಅವ್ರಿಗೆ ಫಸ್ಟ್ ಒಂದ್ 2 ಕ್ಲಾಸ್ ಕೂತ್ ನೋಡ್ಕೊ ಅಂತ ಹೇಳ್ರಿ. ತಿಳಿತಿತ್ತಂದ್ರೆ ಮಾತ್ರ ಅಡ್ಮಿಷನ್ ತಗೊಂಡು ಕ್ಲಾಸಸ್ ಅಟೆಂಡ್ ಆಗ್ಲಿ. ಯಾಕಂತಂದ್ರೆ
ಕೆಲವೊಬ್ರು ಎಲ್ಲಾ ಕಡೆ ತಿರುಗಾಡಿ ಅಲ್ಲಿ ತಿಳಿಯಲ್ದು ಇಲ್ಲಿ ತಿಳಿಯಲ್ದು ಅಂತೇಳಿ ಅದೇ ನೆಗೆಟಿವ್ ರಿಮಾರ್ಕ್ ಅದೇ ನೆಗೆಟಿವ್ ಮೈಂಡ್ ಸೆಟ್ ದಾಗ ಇರ್ತಾರೆ. ಬಟ್ ಇಲ್ಲಿ ಕರೆಕ್ಟ್ ಆಗಿ 4ನ ಪರ್ಫೆಕ್ಟ್ ಆಗಿ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ಸಬ್ಜೆಕ್ಟ್ ಕಲಿಸ್ ಕೊಡ್ತೈತಿ. 1-2 ಕಲಿಸ್ಕೊಟ್ಟು ಉಳಿದಿದ್ದು ನೀವು ಓದ್ರಿ ಅಂತೇಳಿ ಅನ್ನಂಗಿಲ್ಲ. ಪರ್ಫೆಕ್ಟ್ ಆಗಿ 4 ಈಗ ಹೆಂಗ್ ನಿಮಗೆ ಯೂಸ್ ಆಗಿದಿಲ್ಲ ಇದ್ರ 10 ಪಟ್ನಷ್ಟು ಅವ್ರಿಗೆ ಯೂಸ್ ಆಗಂಗ್ ಮಾಡಿಕೊಟ್ಟಿರ್ತದೆ. ಇಲ್ಲಿ 2024 ಸೊ ಕಂಪ್ಲೀಟ್ ಆಗಿ ಅದರದ್ದು ಕೀ ಆನ್ಸರ್ಸ್ ನ ಎಷ್ಟು ಮಾರ್ಕ್ಸ್ ಇಂದ್ರಿ ಸರ್ ಅಂತಂದ್ರೆ ಸೊ 45 ಮಾರ್ಕ್ಸ್ ಇಂದು ಇಲ್ಲಿ ಕೊಡ್ಲಾಗಿದೆ. ಜಸ್ಟ್ ಗ್ಲಾನ್ಸ್ ಮಾಡ್ಕೋರಿ. ಸೊ ಈ ತರ ಪ್ರೂಫ್ ವಿತ್ ಪೇಜ್ ನಂಬರ್ದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ನಿಮ್ಗ ನಿಮ್ ಎಕ್ಸಾಮ್ ಆದ ಬಳಕ ಕೊಟ್ಟಿರ್ತದ. ಇದು 2023ಗೂ ಕೆಲವೊಬ್ರು ಇಯರ್ ನೋಡಿ ಈ ಪಾಸಿಂಗ್ ಪ್ಯಾಕೇಜ್ 2023 ಅಂತೇಳಿ ಸೊ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ಲಾರ್ದೆ ಬಿಟ್ಟಿದ್ದಾರೆ. ನಿನ್ನೆ ಮ್ಯಾಥಮೆಟಿಕ್ಸ್ ದೊಳಗ ಅವರಿಗೆ ಗೊತ್ತಾಗಿದೆ ಮ್ಯಾಕ್ಸಿಮಮ್ ಅಪಿಯರ್ ಆಗಿದಾವ್ ನಾವು ಯಾಕೆ ಪ್ರಾಕ್ಟೀಸ್ ಮಾಡ್ಲಾರ್ದೆ ಹೋದೆವು ಅಂತೇಳಿ. ಸೊ ಇಯರ್ 2023-24 ಅನ್ನೋದಕ್ಕಿಂತ ಕಂಟೆಂಟ್ ಇದೇ ಇದ್ದಾವ. ಸೊ ಅದಕ್ಕೆ ಸೊ ಕೆಲವೊಂದಿಷ್ಟು ಡಿಲೀಟ್ ಆಗ್ಯಾವ. ಇನ್ನ ಇದ್ರ ಸ್ವಲ್ಪ ಹೆಚ್ಚಿಗೆ ಇದ್ರ ಸೊ ಈಗ 2025 ಏನದಲ್ಲ ಇನ್ನೂ ಕಡಿಮೆ ಯೂಸ್ ಆಗ್ತದ. ಸೊ ಯು ಕ್ಯಾನ್ ಸಿ ಜಸ್ಟ್ ಇಲ್ಲಿ ಈ ಕ್ವಶನ್ ಏನದಲ್ಲ ಇವು ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಮಾಡ್ಸೋ ಮುಂದೆ ಎಸ್ಪೆಷಲಿ ಇಂಟ್ರನ್ಸಿಕ್, ಎಕ್ಸ್ಟ್ರನ್ಸಿಕ್ ಮತ್ತೆ ಎನ್ ಟೈಪ್, ಪಿ ಟೈಪ್ ಇದು ಕಂಪಲ್ಸರಿ ನಾನು 2 ವಿಡಿಯೋ ಮಾಡಿರ್ತದ ಅಥವಾ ಒಂದೇ ವಿಡಿಯೋದಾಗ 2 ಕವರ್ ಮಾಡಿರ್ತದ. ಸೊ ಲೆಟಸ್ ವಿ ಶಾಲ್ ಡಿಸ್ಕಸ್. ಜಸ್ಟ್ ಈಗ ಗ್ಲಾನ್ಸ್ ಮಾಡಿರ್ತೀವಿ ನೋಡ್ರಿ. ಸೊ ಇವೆಲ್ಲಾನು ಆಲ್ರೆಡಿ ಡಿಸ್ಕಷನ್ ಮಾಡೈತಿ. ಇನ್ನೂ ಒಂದ್ಸಲ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಒಂದು 3-4 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ ಫಿಸಿಕ್ಸ್. ಸೊ ಒಂದ್ ಮಾರ್ನಿಂಗ್ ಒಂದು ಈವ್ನಿಂಗ್ ಅಂತೇಳಿ. ಯಾಕಂದ್ರೆ ಉಳಿದ ಟೈಮ್ದಾಗ ವರ್ಕಿಂಗ್ ಶೆಡ್ಯೂಲ್ ಇರ್ತೈತಿ, ಬಿಜಿ ಶೆಡ್ಯೂಲ್ ಇದ್ದ ಸಂಬಂಧ ಸೊ ಫ್ರೀ ಇಲ್ಲಾರ್ದಕ್ಕ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ಕೋತ ಕುಂದ್ರದಾಗಿರ್ಲ. ಮಾರ್ನಿಂಗ್ ಒಂದು ವಿಡಿಯೋ ಮತ್ತೆ ಈವ್ನಿಂಗ್ ಒಂದು ವಿಡಿಯೋ. ಸೊ ಡೈಲಿ 2 ವಿಡಿಯೋನ ಆಡ್ ಮಾಡ್ಕೊತ ಹೋಗ್ತೈತಿ. ಸೊ ಅದ್ರದ್ದು ಬೆನಿಫಿಟ್ ನ ನೀವು ಪಡ್ಕೊಳ್ರಿ. ಓಕೆ. ಸೊ ಇಲ್ಲಿ ಎಸ್ಪೆಷಲಿ ವೋಲ್ಟ್ ಮೀಟರ್, ಗ್ಯಾಲನೋಮೀಟರ್. ಸೊ ಆಸ್ ಅ ವೋಲ್ಟ್ ಮೀಟರ್ ಆಗಿ, ಗ್ಯಾಲನೋಮೀಟರ್ ಆಸ್ ಅನ್ ಅಮ್ಮೀಟರ್ ಆಗಿ ಎರಡದ್ರಾಗ ಒಂದು ಕಂಪಲ್ಸರಿ ಕ್ವಶನ್ ಅಪಿಯರ್ ಆಗ್ತಾವ. ಸೊ ಅದಕ್ಕೆ ಅವು 2 ಕುರಿದು ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ವಿತ್ ಆನ್ಸರ್ಸ್ ಹೋಸಲ್ದಾಗ ಏನ್ 45 ಮಾರ್ಕ್ಸ್ ಅಪಿಯರ್ ಆಗಿದ್ವಲ್ಲ ಅದರದ್ದು ಕೊಟ್ಟೈತಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಸ್ವಲ್ಪ ಫಾಸ್ಟ್ ಹೋಗಿ ಬಿಡೋಣಂತ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ, ಕರೆಂಟ್ ಕ್ಯಾರಿಂಗ್ ಲೂಪ್ ಅಂತೇಳಿ. ಓಕೆ. ಸೊ ಈ ತರ ಕಂಪ್ಲೀಟ್ ಆಗಿ ಎಲ್ಲಾನು ಕೊಟ್ಟೈತಿ. ಅವಾಗ ಏನಾಗ್ತಾವ ಪೇಜಸ್ ನಂಬರ್ ಏನಾಗ್ತಾವ, ಪೇಜ್ ನಂಬರ್ ಪಾಸಿಂಗ್ ಪ್ಯಾಕೇಜ್ ಜಾಸ್ತಿ ಆಗ್ತಾವ. ಕೆಲವೊಬ್ರು ಜಾಸ್ತಿ ಪೇಜ್ ನಂಬರ್ ನೋಡ್ಕೆ ಸೊ ಅಷ್ಟು ಓದ್ಬೇಕ ಇಷ್ಟು ಓದ್ಬೇಕಂತಾರ. ಅಲ್ರಿ ಫಸ್ಟ್ ಇನ್ ಡೀಟೇಲ್ ಆಗಿ ಏನಿದೆ ಅನ್ನೋದು ನೋಡ್ರಿ. ಅವಾಗ ನಿಮ್ಗೆ ಏನ್ ಬೇಕಲ್ಲ ಅದನ್ನ ಓದ್ಕೊಳ್ರಿ. ಸೊ ಇದು ಹಾಫ್ ವೇವ್ ರೆಕ್ಟಿಫೈಯರ್ ಬಿಟ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಎರಡದ್ರಾಗ ಒಂದು ಗ್ಯಾರಂಟಿ ಕ್ವಶನ್ ಅದು ನೋಡ್ರಿ. ಓಕೆ, ಅವ್ 2 ಕುರಿತು ಒಂದು ವಿಡಿಯೋ ಮಾಡೋಣ ಸಪರೇಟ್ ಆಗಿ, ಹೆಂಗು ನೀಟಾಗಿ. ಸೊ ಪಾಸಿಂಗ್ ಪ್ಯಾಕೇಜ್ ಇದೆ, ಅದರದ್ದೇ ಹೆಲ್ಪ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಇಲ್ಲಿ ಪ್ರಾಬ್ಲಮ್ಸ್ ಹೋಸಲ ಯಾವ ತರ ರಿಪೀಟ್ ಆಗಿತ್ತು ವಿತ್ ಪೇಜ್ ನಂಬರ್ ನ ಕೊಟ್ಟೈತಿ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇದೇ ತರನೇ 2023ಗೆ. ಓಕೆ, ಅವಾಗ ಎಷ್ಟು ರಿಸರ್ಟ್ ಅಂದ್ರೆ ನೋಡ್ರಿ ಇಲ್ಲಿ 50 ಮಾರ್ಕ್ಸ್ ಇದ್ದಿದ್ರೆ ಇಲ್ಲಿ 76 ಮಾರ್ಕ್ಸ್ ದಷ್ಟು. ಅಂದ್ರೆ ಏನ್ ರಿಸರ್ಟ್ ಆಪ್ಷನ್ಸ್ ಜಾಸ್ತಿ ಅಪಿಯರ್ ಆಗಿದ್ದು. ಓಕೆ, 50ಗೆ 76 ಅಂದ್ರೆ ಯಾವ್ದು ಬರ್ಲಿ ಯಾವ್ದು ಬಿಡ್ಲಿ ಅನ್ನಂಗಿನ ಹೆಚ್ಚಿಂದೆ ಕ್ವಶನ್ಸ್ ಹಂಗೆ ಒಮ್ಮೊಮ್ಮೆ ಆಗ್ತೈತಿ ನೋಡ್ರಿ. ಒಮ್ಮೊಮ್ಮೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನಿನ್ನೆ ಮ್ಯಾಥಮೆಟಿಕ್ಸ್ ಅದ ಹೆಂಗಾಗಿದೆ ಅಂದ್ರೆ ಸೊ ಪಾರ್ಟ್ ಸಿ ಕಂಪ್ಲೀಟ್ ಕ್ವಶನ್ಸ್ ಕವರ್ ಆಗಿದಾವ್, ಪಾರ್ಟ್ ಡಿ ಕಂಪ್ಲೀಟ್ ಕ್ವಶನ್ಸ್ ಕವರ್ ಆಗಿದಾವ್, ಪಾರ್ಟ್ ಇದೊಳಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಬಂದಿದಾವ್. ಪಾರ್ಟ್ ಬಿ ದೊಳಗೆ ಅಷ್ಟೇ ಏನಪ್ಪಾ ಅಂದ್ರೆ 2 ಕ್ವಶನ್ ಡಿಕ್ ಟು ಡಿಕ್ಟ್ ಸೇಮ್ ಬಂದು, ಇನ್ನು 2-3 ಕ್ವಶನ್ ಏನಪ್ಪಾ ಅಂದ್ರೆ ಸಿಮಿಲರ್ ಅದೇ ತರನೇ ಅಪಿಯರ್ ಏನು ಅಟೆಂಪ್ಟ್ ಮಾಡಂಗ್ ಬಂದಿದ್ದಾವ. ಸೊ ಅಂದ್ರ ಓವರ್ ಆಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ದ ಬೆಸ್ಟ್ ವೇದೊಳಗೆ ಪ್ಲಾನ್ ಹಾಕೊಂಡು ಪ್ರಿಪೇರ್ ಮಾಡೈತದ. ಸೊ ಅದ್ರದ್ದು ಸದುಪಯೋಗ ಪಡಿಸ್ಕೊಳ್ರಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ನೆಕ್ಸ್ಟ್ ಚಾಪ್ಟರ್ ವೈಸ್ ಯಾವ ತರ ಇದೆ ಅಂತ ಅನ್ನೋದು ಯು ಕ್ಯಾನ್ ಸಿ. ಇದು ಆಯ್ತಂದ್ರೆ ಮೋಸ್ಟ್ಲಿ ಕೀ ಆನ್ಸರ್ಸ್ ಆಗ್ತಾವ. ಸೊ ಅದಾದ ಬಳಿಕ ಚಾಪ್ಟರ್ ವೈಸ್ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ 1ನೇ ಚಾಪ್ಟರ್ ಬರ್ತೈತಿ. ಸೊ ಡಿಸ್ಕಷನ್ ನೋಡೋಣ ಅಂತ. ಸೊ ಸಿ ಹರ್ ಕನ್ಸೆಂಟ್ ಇದೆ ಅಂದ್ರೆ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಯಾಕೆ ತೋರ್ಸ್ಲತ್ತ ಅಂದ್ರೆ ಕೆಲವೊಬ್ರು ನಮ್ಗೆ ಫೋನ್ ಹಚ್ತಾರೆ, SMS ಕಳಿಸ್ತಾರೆ ವಾಟ್ಸಪ್ಗೆ. ಅದು ಸರ್ ಅದು ಕ್ವಶನ್ ಇಂಪಾರ್ಟೆಂಟ್ ಏನ್ರಿ, ಇದು ಕ್ವಶನ್ ಇಂಪಾರ್ಟೆಂಟ್ ಏನ್ರಿ ಅಂತೇಳಿ ಇಲ್ಲಿ ಎಲ್ಲಾನು ರೆಡಿ ಮಾಡಿನೇ ತೋರ್ಸೈತಿ ನೋಡ್ರಿ. ಸೊ ಯು ಕ್ಯಾನ್ ಗ್ಲಾನ್ಸ್ ದಿಸ್ ಒನ್. ಸೊ ಇದು ಆಲ್ರೆಡಿ ನಿಮ್ ಸೀನಿಯರ್ಸ್ 2023 ಬ್ಯಾಚ್ ಅದು. ಸೊ ಅವರಿಗೆ ನೆಕ್ಸ್ಟ್ ಇದು ಕ್ಲಾಸ್ ರೂಮ್. ಸೊ ಇಲ್ಲಿ ಕನ್ವೆನ್ಷನಲ್ ಸೊ ವೈಟ್ ಬೋರ್ಡ್ ಅಂಡ್ ಮಾರ್ಕರ್. ನೆಕ್ಸ್ಟ್ ಸ್ಮಾರ್ಟ್ ಬೋರ್ಡ್ ದಿವಸದ ಹೆಂಗ್ ಡಿಸ್ಕಷನ್ ಮಾಡತ್ತದಲ್ಲ ಕಂಪ್ಲೀಟ್ ಆಗಿ ಬರೀ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಂಗಿಲ್ಲ, ಕಂಪ್ಲೀಟ್ ಆಗಿ ವೈಟ್ ಬೋರ್ಡ್ ಯೂಸ್ ಮಾಡಂಗಿಲ್ಲ. 2 ಮಿಕ್ಸ್ ಬೇಕಂದಾಗ ಯಾವ ತರ ಕಾನ್ಸೆಪ್ಟ್ ಡಿಸ್ಕಷನ್ ಬೇಕಲ್ಲ ಆ ತರ. ಇಲ್ಲಿಂದ ನೀವು ಕರೆಕ್ಟ್ ಆಗಿ ಇಷ್ಟೇನದಲ್ಲ ಪ್ರಿವಿಯಸ್ ತೋರಿಸಿದವೆಲ್ಲಾನು ಕೀ ಆನ್ಸರ್ಸ್ ಆಯ್ತು, ಇಂಪಾರ್ಟೆಂಟ್ ಕ್ವಶನ್ಸ್ ಆಯ್ತು. ಅದನ್ನ ಅಷ್ಟು ನೋಡ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇವು ಅಂತೂ ಕಂಪಲ್ಸರಿ ನೋಡ್ಕೋರಿ. ಚಾಪ್ಟರ್ ವೈಸ್
ಕ್ವಶನ್ ವಿತ್ ಆನ್ಸರ್ಸ್. ನೆಕ್ಸ್ಟ್ ಇದ್ರೊಳಗೆ ಏನ್ ಮಾಡ್ಬಿಡೋಣ ಅಂತ ಇದೇ ತರನೇ ಚಾಪ್ಟರ್ ವೈಸ್ ನ ಸೊ ಡಿಸ್ಪ್ಲೇ ಮಾಡಿ ಅದರದ್ದೇ ಡಿಸ್ಕಷನ್ ಮಾಡ್ಕೋತೇವೆ. ಸ್ಟೇಟ್ ಕೂಲಮ್ಸ್ ಲಾ ಅಂತೇಳಿ ಇದು ಎಷ್ಟು ಸಲ ಕೇಳಿದ ನೋಡ್ರಿ. ಈ ಕ್ವಶನ್ ಇದಕ್ಕಿಂತ ನೀವ್ ಯಾವ ಕ್ವಶನ್ ಓದ್ಬಿಟ್ರೆ ಬಹಳ ಬೆಸ್ಟ್ ಸರ್ ಅಂತಂದ್ರ ಇಲ್ಲಿದೆ ನೋಡ್ರಿ. ಯಾವ್ದಪ್ಪ ಅಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತೇಳಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ. ಈ ಕ್ವಶನ್ ಓದ್ಬಿಟ್ರ ಆ ಕಡೆ ಎಲ್ಲಾನು ಕವರ್ ಆಗ್ತದ. ನೆಕ್ಸ್ಟ್ ಇದಂತೂ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಚಾರ್ಜ್ ಈಸ್ ಎಡಿಟಿವ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್, ಚಾರ್ಜ್ ಈಸ್ ಕಾನ್ಸರ್ವ್ಡ್. ಬರೀ ಮೆನ್ಷನ್ ಅಂತ ಹೇಳಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡ್ರಿ. ಚಾರ್ಜ್ ಈಸ್ ಇನ್ವೇರಿಯಂಟ್, ಸೊ ಲೈಕ್ ಚಾರ್ಜಸ್ ರಿಪಲ್ಸ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತೇಳಿ. ಸೊ ಮುಂದಿನ ಕ್ಲಾಸ್ನಾಗ ನೋಡೋಣ ಅಂತ. ಯಾಕಂದ್ರೆ ಹೆಂಗ ಡಿಸ್ಪ್ಲೇ ಮಾಡಿರ್ತೈತಿ ಇದ್ರಲ್ಲೇ ಸ್ಪೀಡ್ ಆಗಿ ಹೇಳ್ಕೊತ ಹೋಗ್ತದ, ಅಂದ್ರೆ ನಿಮಗೆ ಇನ್ನು ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಇವೆಲ್ಲಾನು ಬರದ್ ಹೇಳ್ಕೊತ ಕೂತೀವಿ ಅಂದ್ರೆ ಟೈಮ್ ವೇಸ್ಟ್ ಜಾಸ್ತಿ ಆಗ್ತದ. ಸೊ ಇಲ್ಲಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದಕ್ಕೆ ಒಂದ್ 10-15 ನಿಮಿಷ ಹೇಳೈತಿ, ಬರೀ ನಾವು 2 ನಿಮಿಷನಾಗ ಹೇಳ್ಬೋದು ನೋಡ್ರಿ. ಹೆಂಗ್ ಸರ್ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ದಿ ನೆಗೆಟಿವ್ ಚಾರ್ಜ್. ಫಸ್ಟ್ ಪ್ರಾಪರ್ಟಿ ಅಂದ್ರೆ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದವ್ರಿ ದೇ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ದಿ ನೆಗೆಟಿವ್ ಚಾರ್ಜ್ ಅಂತೇಳಿ. ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ ಒನ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ಸ್. ಅಂದ್ರೆ ಯಾವುದೇ ಕಾರಣಕ್ಕೂ ಅವು ಕ್ಲೋಸ್ಡ್ ಲೂಪ್ ಈ ತರ ಕ್ಲೋಸ್ಡ್ ಲೂಪ್ ನ ಫಾರ್ಮ್ ಮಾಡಂಗಿಲ್ಲ. ನೆಕ್ಸ್ಟ್ ದೇ ನೆವರ್ ಇಂಟರ್ಸೆಕ್ಟ್ ಇನ್ ದಿಸ್ ವೇ, ಅಂದ್ರೆ ಅವು ಇಂಟರ್ಸೆಕ್ಟ್ ಈಚ್ ಅದರ್ ಆಗಂಗಿಲ್ಲ. ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆಕ್ಸ್ಟ್ ಸರ್ ನೀವು ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೆ ಅದಕ್ಕೆ ಎಲ್ಲರೂ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅಂದ್ರೆ ವಾಟ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ದಿ ಅದನ್ನೇ ಡೈರೆಕ್ಷನ್ ಅಟ್ ದಟ್ ಪಾಯಿಂಟ್ ಅಂತೇಳಿ. ಸೊ ಈ ತರ ಅಗದಿ ಸಿಂಪಲ್ ವೇದೊಳಗೆ ನಿಮ್ಗೆ ತಿಳಿಯಂಗ ಸೊ ಇದೇ ಡಿಸ್ಪ್ಲೇ ಮಾಡಿ ಸೊ ಅದರದ್ದು ಡಿಸ್ಕಷನ್ ಮಾಡಿರ್ತದೆ. ಬಟ್ ಉಷ್ಟು ಚಾಪ್ಟರ್ಸ್ ನಂತರ ಆಗಂಗಿಲ್ಲ, ಎಷ್ಟು ಮ್ಯಾಕ್ಸಿಮಮ್ ಆಗ್ತಾವ ದಿನಸಕ್ಕೆ 1 ಅಥವಾ 2 ವಿಡಿಯೋ ಅಂತೂ ಸೊ 100% ಸೊ ಈ 3 ದಿನದಾಗ ಅಪ್ಲೋಡ್ ಮಾಡಿ ನಿಮ್ ಸ್ಟಡಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಸೊ ಮಾಡಿಕೊಟ್ಟಿರ್ತ. ಅದ್ರದ್ದು ಬೆನಿಫಿಟ್ ನ ಎಲ್ಲರೂ ಪಡ್ಕೊಳ್ರಿ. ಬರೀ ನೀವ್ ಇಷ್ಟೇ ಯೂಸ್ ಮಾಡ್ಕೊಂಡು ಬಿಡ್ಬೇಡ್ರಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವರಿಗೆ ನಿಮ್ ಜೊತೆಗೆ ಅನುಕೂಲ ಆಗ್ಲಿ. ಸೊ ಇಲ್ಲಿ ಡೆರಿವೇಶನ್ಸ್ ಕೊಟ್ಟಿದ್ದ ಎಕ್ಸಿಎಲ್ದು ಮತ್ತೆ ಯಾವ್ದ್ರಿ ಸರ್ ಇಕ್ವಟೋರಿಯಲ್ದು. ಸೊ ಎಡದ್ರಾಗ ಒಂದ್ ಬಿತ್ತಂದ್ರೆ ಸೊ 100% 5 ಮಾರ್ಕ್ಸ್ ಹೆಲ್ಪ್ ಆಗ್ತದ. ಇವು 2 ಮಿಸ್ ಆದ್ರ ನೆಕ್ಸ್ಟ್ 3 ಡೆರಿವೇಶನ್ಸ್ ಇದ್ದಾವಲ್ಲ ಅವು ಸೊ ಗಾಸಸ್ ಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಯಾವ್ದ್ರಿ ಸರ್ ಒಂದು ಸ್ಪೆರಿಕಲ್ ಸೆಲ್ಗೆ, ಓಕೆ ಸ್ಪೆರಿಕಲ್ ಬಾಲ್ ಅಥವಾ ಸ್ಪೆರಿಕಲ್ ಸೆಲ್ಗೆ. ನೆಕ್ಸ್ಟ್ ಸರ್ ಅಂದ್ರೆ ಇನ್ನೊಂದು ಯಾವ್ದು ಇನ್ನ 2 ಎದಕ್ರಿ ಸರ್ ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ವಯರ್, ಇನ್ನೊಂದು ಪ್ಲೇನ್ ಸೀಟ್. ಸೊ ನೀವೇನು ಹೊಸದ್ ಥಿಂಕ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ರೆಡಿಮೇಡ್ ಕಂಟೆಂಟ್ ನ ಸಿಸ್ಟಮೆಟಿಕ್ ಆಗಿ ಯುಟಿಲೈಸೇಷನ್ ತಕ್ಕೊಳ್ರಿ. ಯಾಕಂದ್ರೆ ಕೆಲವೊಬ್ರು ಏನ್ ಓದ್ಲಿ ಏನ್ ಬಿಡ್ಲಿ ಅಂತ ಇರ್ತಾರಲ್ಲ ಅವ್ರಿಗೆ ರೆಡಿಮೇಡ್ ಕಂಟೆಂಟ್ ನೇ ಇದೆ. ಸೊ ಇದನ್ನು ಓದಿದ್ರೆ ನಿಮ್ಗೆ ಹೆಲ್ಪ್ ಆಗ್ತದ. ಅದೇ ತರನೇ ಸೆಕೆಂಡ್ ಚಾಪ್ಟರ್ಸ್ ಬಂದ್ರ ಸೊ ಇಲ್ಲಿ ಫ್ಯಾಕ್ಟರ್ಸ್ ಸೊ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಅಂತ ಹೇಳಿದಾನೆ. ಕೆಪಾಸಿಟನ್ಸ್ ಅಪ್ಪ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದಟ್ ಡಿಪೆಂಡ್ಸ್ ಅಂತೇಳಿ. ಸೊ ಯಾವ್ದಾವ್ದ್ರಿ ಸರ್ ಏರಿಯಾ ಆಫ್ ದಿ ಪ್ಲೇಟ್ ಆಗಿರ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ದಿ ಅಂದ್ರೆ ಪ್ಲೇಟ್ಸ್ ಅಂದ್ರೆ ಗ್ಯಾಪ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಗಿರ್ಬೋದು. ಮಾತ್ರ ಸರ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಆಫ್ ಅ ಮೀಡಿಯಂ ಬಿಟ್ವೀನ್ ದಿ ಪ್ಲೇಟ್ಸ್, ಅಂದ್ರೆ ಆ ಪ್ಲೇಟ್ಸ್ ಗಳ ನಡುವಿಂದು ಯಾವ್ದು ಮೀಡಿಯಂ ಇಟ್ಟಿರ್ತಾರಲ್ಲ ಅದರದ್ದು ಡೈ ಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಆಗಿರ್ಬೋದು. ನೆಕ್ಸ್ಟ್ ಸರ್ ಅಂದ್ರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಟ್ ಮೀಡಿಯಂ ಅಥವಾ ಏರ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಇವೇ ಏನಾಗಿರ್ತಾವ ಸರ್ ಫ್ಯಾಕ್ಟರ್ಸ್ ಆನ್ ವಿಚ್ ದಟ್ ಅದರದೊಂದು ಇಕ್ವೇಶನ್ ಬರ್ದ್ ಬಿಟ್ರೆ ಅಂದ್ರೆ ಅವಾಗ ನಿಮ್ಗೆ ಗೊತ್ತಾಗ್ತದೆ ನೋಡಿ ಆನ್ ವಿಚ್ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್ಸ್ ಅಂತೇಳಿ. ಸೊ ಈ ತರ ಸ್ವಲ್ಪ ಫಾಸ್ಟ್ ಆಗಿ ಏನ್ ಮಾಡೋಣ ಅಂತ ಗ್ಲಾನ್ಸ್ ಮಾಡೋಣ ಅಂತ, ಯಾಕಂದ್ರೆ ಕ್ವಿಕ್ ರಿವಿಷನ್ ತರ ಅನ್ನಂಗೆ. ಓಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು, ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತೇಳಿ ಬಹಳ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ವಾಟ್ ಎವರ್ ಮೇ ಬಿ ದಿ ಸರ್ಫೇಸ್ ಆನ್ ದಟ್ if potential is constant or else same then that surface is called as equipotential surface. ಎಲ್ಲಿ ಬೇಕಾದಲ್ಲಿ ಸರ್ಫೇಸ್ ಈಗ ಫಾರ್ ಎಕ್ಸಾಂಪಲ್ ಈ ಸರ್ಫೇಸ್ ತಗೊಂಡ್ರೆ ಇಲ್ಲಿ ಎಲ್ಲಾ ಕಡೆನೂ ಒಂದೇ ಕಲರ್ ಇದೆಯಲ್ಲ ಅದಕ್ಕೆ ಸೊ ಯೂನಿಫಾರ್ಮ್ ಕಲರ್ ಅಂತೀವಿ. ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇದ್ದಕ್ಕೆ ಇಕ್ವಿಪೊಟೆನ್ಷಿಯಲ್ ಆನ್ ದಟ್ ಸರ್ಫೇಸ್ ಅಂತ ಹೇಳಿ ಹೇಳ್ತೀವಿ. ಅದರ ಪ್ರಾಪರ್ಟೀಸ್ ಏನೇನಾಗಿರ್ತಾವ್ರಿ ಸರ್ ಅಂತಂದ್ರೆ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ತವ್ರೆ ಸೊ ಎಟ್ ಎವ್ರಿ ಪಾಯಿಂಟ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ನಾರ್ಮಲ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹಾಗಂದ್ರೆ ಏನ್ರಿ ಸರ್ ಅಂತಂದ್ರೆ ಈಗ ಒಂದ್ ಹಿಂಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳಿ ನೀವು ತೆಗೆದ್ರೆ ಅಂದ್ರೆ ಇದಕ್ಕೆ ನಾರ್ಮಲ್ ಆಗಿ ಏನಿರ್ತದಪ್ಪ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ಇರ್ತದೆ. ದಟ್ ಇಸ್ ದ ಸೊ ಫಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಸರ್ ಅಂದ್ರೆ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಕ್ರಾಸ್ ಈಚ್ ಅದರ್ ಅಂತ ಹೇಳಿ ಹೆಂಗ್ ಹೇಳಿದೇವಲ್ಲ ಅದೇ ತರನೇ ಸೇಮ್ ಟು ಸೇಮ್ ಟು ಸೊ ಯಾವ್ದ್ರ ಸರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ದೇ ಆರ್ ನಾಟ್ ಗೋಯಿಂಗ್ ಟು ಕ್ರಾಸ್ ಇನ್ ದಿಸ್ ವೇ, ದೇ ಆರ್ ನಾಟ್ ಗೋಯಿಂಗ್ ಟು ಕ್ರಾಸ್. ಓಕೆ ದೇ ನೆವರ್ ಇಂಟರ್ಸೆಕ್ಟ್ ಆರ್ ಎಲ್ಸ್ ದೇ ನೆವರ್ ಕ್ರಾಸ್. ನೆಕ್ಸ್ಟ್ ಸರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಏನಾಗಿರ್ತದೆ ಅಂತ ಹೇಳಿದ್ರೆ ಸೇಮ್ ಅಥವಾ ಕಾನ್ಸ್ಟಂಟ್ ಎಟ್ ಆನ್ ದಟ್ ಸರ್ಫೇಸ್. ಎಲ್ಲಿ ಬೇಕಾದಲ್ಲಿ ತಗೊಂಡ್ರು ಈ ಸರ್ಫೇಸ್ ಮೇಲೆ ಇಲ್ಲಿ ಇಲ್ಲಿ ಎಲ್ಲಿ ಬೇಕಾದಲ್ಲಿ ತಗೊಂಡ್ರು ಅದರದ್ದು ಯಾವ್ದು ಪೊಟೆನ್ಷಿಯಲ್ ಏನಿರ್ತದೆ ಸರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಸೇಮ್ ಆರ್ ಎಲ್ಸ್ ಕಾನ್ಸ್ಟಂಟ್ ಅಂತೇಳಿ. ಸೊ ಅದೇ ತರನೇ ಸೊ ಇಟ್ ಇಂಡಿಕೇಟ್ಸ್ ಅಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಂಡಿಕೇಟ್
ಸೊ ವಾಟ್ ಸ್ಟ್ರಾಂಗ್ ಆರ್ ಎಲ್ಸ್ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್, ಅದೇನು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆನಾ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದು ಇಂಡಿಕೇಶನ್ ಮಾಡ್ತದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇತ್ತಂದ್ರೆ ಅದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀರಿ. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಕಡಿಮೆ ಇತ್ತಂತಂದ್ರೆ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ಆ ತರ ರೀಸನ್. ಸೊ ದಟ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ಅಂತ ಹೇಳಿ. ಸೊ ಇದೇ ತರನೇ ಪ್ರಾಪರ್ಟೀಸ್ ಅಗ್ದಿ ನೀಟಾಗಿ ಡಿಸ್ಕಷನ್ ಮಾಡೋಣ ಅಂತ. ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಕರೆಕ್ಟ್ ಆಗಿ ಎಲ್ಲರಿಗೂ ತಿಳಿಯಂಗ ಡಿಸ್ಕಷನ್ ಮಾಡೋಣ. ಕೆಲವೊಂದಿಟ್ಟು ಡೆರಿವೇಶನ್ ಆಸ್ಪೆಕ್ಟ್ಸ್ ಸೊ ಡೆರಿವೇಶನ್ ಮಾಡಿನೂ ತೋರ್ಸೋಣ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಇವು ಸಿರೀಸ್ ಮತ್ತ ಪ್ಯಾರಲಲ್ ಕೆಪಾಸಿಟನ್ಸ್ ಇನ್ ಡೀಟೇಲ್ ಆಗಿ ಡೆರಿವೇಶನ್ ಮಾಡ್ಸೋಣ ಅಂತ. ಸೊ ಹಿಂಗ ಎಲ್ಲಾ ಚಾಪ್ಟರ್ಸ್ ಗಳನ್ನು ಕೊಡಲಾಗಿದೆ. ಹಿಂಗ ಎಲ್ಲಾ ಚಾಪ್ಟರ್ಸ್ ಡಿಸ್ಕಷನ್ ಮಾಡ್ಕೋತ ಕೂತ್ರೆ ಬರೀ ಒಂದ್ 2 ತಾಸದಿಂದ 3 ತಾಸು ವಿಡಿಯೋ ಆಗ್ತದ. ಸೊ ಅದು ಅಷ್ಟೊಂದು ಯೂಸ್ ಅನ್ಸಂಗಿಲ್ಲ, ನೀವೇ ನೋಡ್ಕೊಳ್ರಿ. ಚಾಪ್ಟರ್ ವೈಸ್ ಇನ್ನು ಒಂದಿಷ್ಟು 10 ಮಿನಿಟ್ಸ್ 20 ಮಿನಿಟ್ಸ್ ಡಿಸ್ಕಷನ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿ ಅಲ್ಲಿ ವಿಡಿಯೋ ಮಾಡಿ ಹಾಕಿರ್ತದ, ಅದ್ರದ್ದು ಯೂಸ್ ಆಗ್ತೈತಿ. ಸೊ ಇದೇ ಫಸ್ಟ್ ಕ್ವಶನ್ ಏನೈತಲ್ಲ, ಸೊ ಏನಂತ ಹೇಳಿತ್ತು ಅಂತ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತೇಳಿ ಈ ಇಕ್ವೇಶನ್ ಒಂದು ಗೊತ್ತಿತ್ತಂದ್ರೆ ಅವಾಗ ನೀವು ಯಾವ್ಯಾವ ಫ್ಯಾಕ್ಟರ್ಸ್ ಅಂತೇಳಿ ನಿಮಗೆ ಗೊತ್ತಾಗ್ತದೆ ನೋಡ್ರಿ. ಅಗಳೇನು ಅದೇ ಮೆನ್ಷನ್ ಮಾಡಿತ್ತು. ಓಕೆ, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಈ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಡೆರಿವೇಶನ್ ಆಸ್ಪೆಕ್ಟ್. ಇಲ್ಲ 2 ಮಾರ್ಕ್ಸ್ ಇಂದ ಪ್ಯಾರಾಮೀಟರ್ಸ್ ಬರ್ಲಿಕ್ಕ ಬಿಟ್ರ 5 ಮಾರ್ಕ್ಸ್ ಇಂದ ಸೊ ಪ್ರಾಬ್ಲಮ್ಸ್ ಬಿಡಿಸ್ಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಸೊ ಈ ಚಾಪ್ಟರ್ 1 ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಣ ಅಂತ ನೆಕ್ಸ್ಟ್ ಕ್ಲಾಸಿಗೆ. ಸೊ ಇವು ಪ್ರಾಬ್ಲಮ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರೆ. ಹೋದ್ ವರ್ಷ ಲಾಸ್ಟ್ 2024 ದಾಗ ಡಿಕ್ಟ್ ರಿಪೀಟ್ ಆಗಿದೆ. ಸೊ ಒಂದು ಪ್ರಾಬ್ಲಮ್ ಯಾವ್ದನ್ನೋದು ನೀವು ನೋಡ್ಕೊಳ್ರಿ, ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಥರ್ಡ್ ಚಾಪ್ಟರ್ ಒಂದು ತೋರಿಸಿ ಇವತ್ತಿಂದ ಈ ವಿಡಿಯೋನ ಸೊ ಎಂಡ್ ಮಾಡಿರ್ತದ. ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡೋಣಪ್ಪ ಅಂದ್ರೆ ಚಾಪ್ಟರ್ ವೈಸ್ ನ ಡಿಸ್ಕಷನ್ ಮಾಡೋಣ ಅಂತ. ಓಕೆ, 10-15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಒಂದೊಂದು ವಿಡಿಯೋ ಮಾಡಿ ಕ್ಲಿಪ್ ಮಾಡಿ ಹಾಕಿರ್ತದ. ಸೊ ಅದನ್ನ ಸದುಪಯೋಗ ಪಡಿಸೋಳ್ರಿ. ಸೊ ಇದ್ರಾಗ ಇವತ್ತ ಏನ್ ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಸಾಯಂಕಾಲದೊಳಗಡೆ ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ, ಮೆನ್ಷನ್ ದಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕ್ರಿಚಪ್ಸ್ ಲಾ. ಸೊ ಕ್ರಿಚಪ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ. ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೊಂಡು ಡಿರೈವ್ ದಿ ಸೊ ಕಂಡೀಷನ್ ಫಾರ್ ದಿ ಬ್ಯಾಲೆನ್ಸ್ಡ್ ವಿಟ್ಸ್ಟೋನ್ ಬ್ರಿಡ್ಜ್. ಸೊ ಈ ತರ ಇಂಪಾರ್ಟೆಂಟ್ ಇದ್ದಿದ್ದನ್ನ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ಓಮಿಕ್ ಮಟೀರಿಯಲ್, ನಾನ್ ಓಮಿಕ್ ಮಟೀರಿಯಲ್ ಎಕ್ಸಾಂಪಲ್ಸ್. ಸೊ ಎಷ್ಟು ಡಿಸ್ಕಷನ್ ಮಾಡಿದೆ ಅಂದ್ರೆ ಒಂದು ರೇಂಜ್ಗೆ ಇದು ಈ ಕಾನ್ಸೆಪ್ಟ್ ನ ಈ ಚಾಪ್ಟರ್ ಸೊ ಕಾನ್ಸೆಪ್ಟ್ಸ್ ಗಳನ್ನ ಕವರ್ ಆಗ್ತಾವ. ಈಗ ರೆಸಿಸ್ಟೆನ್ಸಸ್ ಇನ್ ಸೀರೀಸ್, ರೆಸಿಸ್ಟೆನ್ಸಸ್ ಇನ್ ಪ್ಯಾರಲಲ್ ಇವು ಡಿಲೀಟ್ ಆಗಿದ್ದಾವ. ಸೊ ಯು ಕ್ಯಾನ್ ಸೊ ಡಿಲೀಟೆಡ್ ಇಗ್ನೋರ್ ದೀಸ್. ಸೊ ಸೀರೀಸ್ ಆಗಿರ್ಬೋದು ಮತ್ತೆ ಯಾವ್ದ್ರಿ ಸರ್ ಅಂದ್ರೆ ಪ್ಯಾರಲಲ್. ಸೊ ಯು ಕ್ಯಾನ್ ಇಗ್ನೋರ್ ದೋಸ್. ಓಕೆ, ಇಲ್ಲಿ ಇದ್ರದಾಗ ಪೇಜಸ್ ನ ಕೊಡ್ಲಾಗಿದೆ, ಬಟ್ ಯು ಕ್ಯಾನ್ ಇಗ್ನೋರ್ ದೀಸ್ ಟು ಡೆರಿವೇಶನ್ಸ್. ಅದಾದ ಬಳಿಕ ಓಮಿಕ್ ಮಟೀರಿಯಲ್ಸ್ ಅಂದ್ರೆ ಸಿಂಪಲ್ ವೇದೊಳಗೆ ಹೇಳ್ಬೇಕೈತೆ ಓಮ್ಸ್ ಲಾ ಫಾಲೋ ಅಪ್ ಮಾಡ್ತಿದ್ರ, ಒಬೇ ದಿ ಓಮ್ಸ್ ಲಾ, ದೆನ್ ದೇ ಆರ್ ಕಾಲ್ಡ್ ಎಸ್ ಓಮಿಕ್ ಮಟೀರಿಯಲ್. ಮಟೀರಿಯಲ್ ಇಫ್ ದೇ ಆರ್ ನಾಟ್ ಓಬೇಯಿಂಗ್ ದಿ ಓಮ್ಸ್ ಲಾ ದೇ ಆರ್ ಕಾಲ್ಡ್ ಎಸ್ ನಾನ್ ಓಮಿಕ್ ಮಟೀರಿಯಲ್ಸ್ ಅಂತೇಳಿ. ಇದಕ್ಕೆ ಎಕ್ಸಾಂಪಲ್ಸ್ ಬಂದ್ರೆ ಕಾಪರ್, ಅಲ್ಯೂಮಿನಿಯಂ. ಸೊ ಈ ತರ ಆಲ್ಮೋಸ್ಟ್ ಆಲ್ ಕಂಡಕ್ಟರ್ಸ್ ಓಮಿಕ್ ಮಟೀರಿಯಲ್ಸ್ ಬರ್ತಾವ. ಸೊ ನೆಕ್ಸ್ಟ್ ಸೆಮಿ ಕಂಡಕ್ಟರ್ಸ್ ಅದು ಸೊ ಯಾವ್ದ್ರಿ ಸರ್ ಅಂತಂದ್ರೆ ಎನ್ ಟೈಪ್, ಪಿ ಟೈಪ್, ಸಿಲಿಕಾನ್, ಜರ್ಮೇನಿಯಂ, ಡಯೋಡ್, ಟ್ರಾನ್ಸಿಸ್ಟರ್ಸ್ ಅವೆಲ್ಲನೂ ಏನಾಗ್ತಾವ ಡಿಸ್ಚಾರ್ಜ್ ಟ್ಯೂಬ್. ಅವೆಲ್ಲನೂ ಏನಪ್ಪಾ ಅಂದ್ರೆ ನಾನ್ ಓಮಿಕ್ ಮಟೀರಿಯಲ್ಸ್ ಆಗ್ತಾವ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ EMF ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಗ್ದಿ ನೀಟಾಗಿ ಇದು ತಗೊಂಡ್ ಹೇಳ್ಬಿಟ್ಟು ಅಂದ್ರೆ ಬಹಳ ಸ್ಪೀಡ್ ಆಗ್ತದೆ. ಒಂದ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ದಾಗ ಒಂದೊಂದ್ ಚಾಪ್ಟರ್ ನ ರೀಕಾಲ್ ಮಾಡ್ದಂಗ ಆಗ್ತದೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಪಾಸಿಬಲ್ ಆದ್ರೆ ಬರೆದು ಎಕ್ಸ್ಪ್ಲೈನ್ ಮಾಡಿ ತೋರಿಸಿರ್ತದ, ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಇದೆ ರೆಡಿಮೇಡ್ ಇದ್ದನ್ನ ಯೂಸ್ ಮಾಡಿ. ಸೊ ಇದೇ ಬಿತ್ತಂತಂದ್ರೆ ಭಯಂಕರ ಈಜಿ ಅದ. ವಿದಿನ್ 5 ಮಿನಿಟ್ಸ್ ಯು ಕ್ಯಾನ್ ಗೆಟ್ ದ 5 ಮಾರ್ಕ್ಸ್ ಅಂತ. ಸೊ ಅದ್ರದ್ದು ಡಿಸ್ಕಷನ್ ಮಾಡೋಣ ಅಂತ. ಸೊ ಇಲ್ಲಿ ಇನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇವೆರಡು ಕ್ವಶನ್ಸ್ ನ ಬಿಡ್ಬೇಡ್ರಿ. ಯಾವ್ದ್ರಿ ಸರ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಸೊ ಇಷ್ಟಾದ್ರ ಇದು ಏನ್ರಿ ಸರ್ ಅಂತಂದ್ರೆ ಥರ್ಡ್ ಚಾಪ್ಟರ್ ಕವರ್ ಆಗ್ತದ. ಅದೇ ತರನೇ ಫೋರ್ತ್ ಚಾಪ್ಟರ್ ಇದೆ, ಫಿಫ್ತ್ ಇದೊಂದು ಡೆರಿವೇಶನ್ಸ್ ವಿತ್ ಯೂಸಲ್ ನೋಟೇಶನ್ ಅಂತೇಳಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಯು ಕ್ಯಾನ್ ಸಿ. ಸೊ ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಡಲಾಗಿದೆ. ಸೊ ಪ್ರಾಬ್ಲಮ್ಸ್ ಗಳನ್ನ ಸೊ ಮೋಸ್ಟ್ ಪ್ರಾಬಬ್ಲಿ ರೆಜಿಸ್ಟರ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳಂಗಿಲ್ಲ, ಯಾಕಂದ್ರೆ ರೆಜಿಸ್ಟರ್ಸ್ ಡಿಲೀಟ್ ಮಾಡ್ಯಾನಂದ್ರೆ ಅದ್ರ ಮೇಲೆ ಕೇಳಂಗಿಲ್ಲ. ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಕೇಳ್ಬಹುದು. ಯು ಕ್ಯಾನ್ ರೆಫರ್ ದಿ ವಿಟ್ಸ್ಟೋನ್ ಬ್ರಿಡ್ಜ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಸೊ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಪ್ರಾಬ್ಲಮ್ಸ್, ವಿಟ್ಸ್ಟೋನ್ ಬ್ರಿಡ್ಜ್ ಪ್ರಾಬ್ಲಮ್. ಸೊ ದೇ ಮೇ ಆಸ್ಕ್, ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಇಲ್ಲಿ ಮೋಸ್ಟ್ಲಿ ವಿಟ್ಸ್ಟೋನ್ ಬ್ರಿಡ್ಜ್ ಕೊಟ್ಟಂಗಿಲ್ಲ, ಒಂದ್ ಪ್ರಾಬ್ಲಮ್ ಕ್ಲಾಸ್ನಾಗ ಅದು ಬಿಡಿಸಿರ್ಬೋದು. ಸೊ ಎಸ್ಪೆಷಲಿ ಈಜಿ ಪ್ರಾಬ್ಲಮ್ ಬಂತು ಟ್ಯಾಕಲ್ ಮಾಡ್ರಿ, ಇರ್ಲಿಲ್ಲ ಚಾಯ್ಸ್ ಕೊಟ್ಟು ಮತ್ತೊಂದು ಪ್ರಾಬ್ಲಮ್ ನ ಸೊ ಯು ಕ್ಯಾನ್ ಸಾಲ್ವ್. ಇದೇ ಬಿಡಿಸ್ಬೇಕು ಅಂತೇಳಿ ನಿಮ್ಗೇನು ಕಂಪಲ್ಸನ್ ಇರಂಗಿಲ್ಲ, ಚಾಯ್ಸ್ ಇರ್ತಾವ, ಅದ್ರದ್ದು ಬೆನಿಫಿಟ್ ನ ತಕೊಳ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಈ ಕಡೆ ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 6 ಉಳಿದಿದ್ದನ್ನ ಸೊ ನೀವು ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತ ಚಾಪ್ಟರ್ ವೈಸ್ ನ ಸೊ ಡಿಸ್ಕಷನ್ ಮಾಡಿ ಅದ್ರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತ.
ಸೊ ಈ ತರ ನಿಮಗೆ ಎಲ್ಲರಿಗೂ ಯೂಟ್ಯೂಬ್ದಾಗ ಅದು ಹೆಲ್ಪ್ ಮಾಡಿರ್ತದೆ, ಎಲ್ಲರಿಗೆ ಯೂಸ್ ಆಗ್ಲಿ ಅಂತೇಳಿ ಇದನ್ನ ಯೂಟ್ಯೂಬಿಗೆ ಅದು ಅಪ್ಲೋಡ್ ಮಾಡಿ ಸೊ ಕೊಟ್ಟಿರ್ತದ. ಇದರದ ಬೆನಿಫಿಟ್ ಎಲ್ಲರೂ ಸದುಪಯೋಗ ಪಡಿಸೋಳ್ರಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೋರಿ, ಅವರಿಗೆ ಯೂಸ್ ಆಗ್ಲಿ. ಯಾಕಂದ್ರೆ ಒಬ್ರು ಇಬ್ರು ಯೂಸ್ ತಗೋದಕ್ಕಿಂತ ಎಲ್ಲ ಬರೇ ನಮ್ಮಲ್ಲಿ ಬಂದವರಿಗೆ ಇಷ್ಟೇ ಯೂಸ್ ಆಗ್ಬಾರ್ದು ಅಂತೇಳಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತೇಳಿ ಯೂಟ್ಯೂಬಿಗೆ ಇದು ಅಪ್ಲೋಡ್ ಮಾಡೈತೆ. ಸೊ ಯು ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.